ಏನೋ ಬಿಯರ್ ತರ್ತೀನಿ ಅಂತ ಹೋಗಿ ಖಾಲಿ ಕೈಲಿ ಬರ್ತಿದ್ಯಲ್ಲ? ನಾವು ಕಿಡ್ನಾಪ್ ಮಾಡಿದ್ದು ಪೊಲೀಸರಿಗೆ ಗೊತ್ತಾಗೋಯ್ತಣ್ಣ. ನಮ್ಮನ್ನ ಹುಡುಕ್ತಿದ್ದಾರೆ. ಪೊಲೀಸವ್ರ ವಿಷಯ ಹೆಂಗ್ ಗೊತ್ತಾಯ್ತು? ನಾವು ಎಕ್ಸ್ಟ್ರಾ ಮನಿ ಕೇಳಿದ್ವಲ್ಲೋ, ಆ ರೂಪ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿರ್ಬೇಕು. ಇವಾಗ ಏನ್ ಮಾಡೋಣ ಅಣ್ಣ? ಅವ್ರಿಬ್ರು ಬಿಟ್ಬಿಡೋಣವಾ? ನಾವು ಹಿಡ್ದಿರೋದು ತುಂಬಾ ದುಡ್ಡಿರೋ ಹಕ್ಕಿಗಳನ್ನ ಕಣೋ. ಎಷ್ಟು ದುಡ್ಡು ಕೇಳಿದ್ರು ಕೊಡ್ತಾರೆ. ಫೋನ್ನ ಸ್ವಿಚ್ ಆಫ್ ಮಾಡಿ ಆನಲ್ಲಿದ್ರೆ ತಾನೇ ಪೊಲೀಸ್ನವ್ರು ಹಿಡ್ಕೊಳ್ಳೋದು. ಅವಳೇ ಫೋನ್ ಮಾಡ್ತಾವಳೆ. ವಾರ್ನಿಂಗ್ ಕೊಟ್ಟು ಫೋನ್ ಆಫ್ ಮಾಡ್ತೀನಿ. ಹಲೋ ಮೇಡಮ್. ಪ್ಲೀಸು ಟೈಮ್ ಹೇಳ್ತೀನಿ ಇಂದ್ಯಲ್ಲ, ಎಲ್ಲಿಗೆ ಬರ್ಲಿ, ಯಾವಾಗ ಬರ್ಲಿ, ಬೇಗ ಹೇಳು. ಹೇಳಿದ್ರೆ ಪೊಲೀಸ್ ಅವ್ರನ್ನ ಕರ್ಕೊಂಡು ಬರೋದಿಕ್ಕ ಮೇಡಮ್? ಪೊಲೀಸರನ್ನ? ಏನು ಗೊತ್ತಿಲ್ದಿರೋ ಹಾಗೆ ಆಕ್ಟಿಂಗ್ ಮಾಡಬೇಡಿ ಮೇಡಮ್. ನಾವಂದ್ರೆ ಕ್ರಿಮಿನಲ್ಗಳು, ಏನೋ ಕಿಡ್ನಾಪ್ ದರೋಡೆ ಮಾಡಿ ಬದುಕೋ ಅಂತವ್ರು. ನಿಮ್ಗೇನಾಗಿದೆ ಮೇಡಮ್? ದುಡ್ಡನ್ನ ಚೆನ್ನಾಗೆ ಸಂಪಾದನೆ ಮಾಡಿದ್ದೀರಲ್ಲ, ಹೆತ್ತು ಮಗಳಿಗೋಸ್ಕರ ಅಷ್ಟು ದುಡ್ಡು ಖರ್ಚು ಮಾಡಕ್ಕಾಗಲ್ವಾ? ಡಬಲ್ ಪೇಮೆಂಟ್ ಕೇಳಿದ್ರೆ ಡಬಲ್ ಕ್ರಾಸ್ ಮಾಡ್ತೀರಾ? ನೀನ್ ಇವಾಗ ಏನ್ ಮಾತಾಡ್ತಿದ್ಯಾ? ನಮ್ಮನ್ನ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟು ಫ್ರೀಯಾಗಿ ನಿಮ್ಮಿಬ್ರು ಮಕ್ಕಳನ್ನ ಕರ್ಕೊಂಡು ಹೋಗೋದಿಕ್ಕೆ ಪ್ಲಾನ್ ಮಾಡಿದ್ರಿ ಅಂತ ಅರ್ಥ ಆಯ್ತು ಮೇಡಮ್. ಅದಕ್ಕೆ ನಾನು ಕೇರ್ಫುಲ್ ಆಗಿರ್ಬೇಕು ಅಂತ ಫೋನ್ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಹಲೋ ಹಲೋ, ಇರು 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 ಇರು, ವೇಟ್ ವೇಟ್. ಇಲ್ಲಿ ನೋಡು, ಟ್ರಿಪಲ್ ಅಲ್ದಿದ್ರೆ 10 ಟೈಮ್ಸ್ ಜಾಸ್ತಿ ದುಡ್ಡು ಕೊಡ್ತೀನಿ. ಅವ್ರಿಬ್ರು ಬಿಟ್ಬಿಡು ಸಾಕು. ನಿಮ್ ಮಾತೇ ಒಂಥರ, ಕೆಲ್ಸಾನೇ ಇನ್ನೊಂಥರ ಇರುತ್ತೆ. ನಿಮ್ಮನ್ನ ನಂಬೋದಿಕ್ ಸಾಧ್ಯನೇ ಇಲ್ಲ ಬಿಡಿ. ನಾನ್ ನಿಜಾನೇ ಹೇಳ್ತಿರೋದು. ನಾನಿಲ್ಲಿ ಯಾವ ಪೊಲೀಸ್ಗೂ ಹೇಳಲೇ ಇಲ್ಲ. ನಾನೇ ನಿಮ್ ಮಕ್ಳಿಗೆ ಹೇಳ್ಬಿಡ್ತೀನಿ. ನಾನು ಎಲ್ಲಿದ್ದೀನಿ? ನಾನಿಲ್ಲಿಗೆ ಯಾರು ಕರ್ಕೊಂಡು ಬಂದ್ರು? ಯಾರು ಯಾರು ನೀವು? ಯಾರು ಅಂತ ಕೇಳಿದ್ರೆ ಮಾತಾಡ್ತಾ ಇಲ್ವಲ್ಲ? ಯಾರು ನೀವು ಹೇಳಿ? ನೀವು ಮರ್ಯಾದೆಯಿಂದ ಮಾತಾಡ್ತೀರಾ ಇಲ್ವೋ? ನನ್ನ ಯಾಕೆ ಕಟ್ಟಾಕಿದ್ದೀರಾ? ಏನ್ ಬೇಕು ನಿಮ್ಗೆ? ನಿಮ್ಮನ್ನೇ. ಯಾರು ನೀವು? ಏನಮ್ಮ ಇದು? ಜೈ ಏನೇನೋ ಹೇಳಿ ನಿಮ್ಮನ್ನ ಅಪಾರ್ಥ ಮಾಡ್ಕೋತಾ ಇದ್ದಾರೆ. ನಾನ್ ಮಾಡಿರೋ ತಪ್ಪು ಅಂಥದ್ದು ತುಳಸಿ. ಆ ಸ್ಥಾನದಲ್ಲಿ ಯಾರೇ ಇದ್ರು ಹಾಗೆ ಮಾತಾಡ್ತಾರೆ. ಅವರಿಗೆ ನಿಜ ಹೇಳೋದೇ ಒಳ್ಳೇದಲ್ವೇನಮ್ಮ? ಈಗ ಯಾವ ನಿಜ ಹೇಳಿದ್ರು ಉಪಯೋಗ ಇಲ್ಲ.
ಗಂಗಾ ನನ್ ಮಗಳೇ ಅಂತ ಈಗ ಜೈಗ್ ಗೊತ್ತಾದ್ರು ಇನ್ ಸ್ವಲ್ಪ ಹೊತ್ತಲ್ಲಿ ನಿತ್ಯ ಕೂಡ ಬದುಕೆ ಇದ್ದಾಳೆ ಅಂತ ಗೊತ್ತಾಗುತ್ತೆ. ನಿತ್ಯ ಬದುಕಿದ್ದಾಗ ಗಂಗಾ ಯಾಕ ಆ ಜಾಗಕ್ಕೆ ಬಂದ್ಲು ಅಂತ ಜೈ ಕೇಳ್ತಾನೆ. ಆಗ ನಿಜವಾದ ವಿಷಯನ ಹೇಗೆ ಹೇಳೋದು? ನಾನ್ ಮಾಡಿರೋದು ದೊಡ್ಡ ದೊಡ್ಡ ತಪ್ಪು ತುಳಸಿ. ನಿತ್ಯಗೋಸ್ಕರ ಸ್ವಲ್ಪ ತಪ್ಪು ಮಾಡಿದೆ, ಗಂಗಾಗೋಸ್ಕರ ಇನ್ನೊಂದಷ್ಟು ತಪ್ಪು ಮಾಡ್ತಿದ್ದೀನಿ. ಈಗ ಗಂಗಾಗೆ ಫೇವರ್ ಆಗಿ ಮಾಡ್ತಿದ್ದೀನಿ ಅಂತ ನಿತ್ಯಗೆ ಫೇವರ್ ಆಗಿ ಮಾಡ್ತಿದ್ದೀನಿ ಅಂತ ಗಂಗಾ ಅನ್ಕೋತಾಳೆ. ಇವರಿಬ್ರನ್ನು ಅಡ್ಡ ಇಟ್ಕೊಂಡು ಇನ್ನೇನು ನಾಟಕ ಮಾಡ್ತಿದ್ದೀನಿ ಅಂತ ಜಯ ಅನ್ಕೋತಾನೆ. ಈ ಪರಿಸ್ಥಿತಿಲಿ ವಿಧಿಗ್ ತಲೆ ತಗ್ಸೋದ್ ಬಿಟ್ರೆ ನಾನ್ ಮಾಡಕ್ಕಾಗೋದೇನೂ ಇಲ್ಲ. ನೀನ್ ಹೇಳ್ದ ಹಾಗೆ ಆ ಭಗವಂತನೇ ನನ್ನ ಕಾಪಾಡ್ಬೇಕು. ಖಂಡಿತ ಕಾಪಾಡ್ತಾನಮ್ಮ. ನಿಮ್ ಮಕ್ಕಳಿಗೋಸ್ಕರ ನೀವು ಮಾಡ್ತಾರೋ ಈ ಹೋರಾಟ ವೇಸ್ಟ್ ಆಗಲ್ಲ. ದೇವ್ ನಮ್ಗೆ ಸಹಾಯ ಮಾಡ್ತಾನೆ. ಗಂಗಾ ಮೇಡಮ್ ಜೊತೆಗೆ ಇನ್ನೊಬ್ರನ್ನು ಕಿಡ್ನಾಪ್ ಮಾಡಿದಾರಲ್ಲ, ಯಾರ ಹುಡುಗಿ? ಏನು ಅಲ್ಲಿನ ಪರಿಸ್ಥಿತಿ? ಒಟ್ಟು 4 ಜನ ರೌಡಿಗಳಿದ್ದಾರೆ ಸರ್. ಅವ್ರ ಹತ್ರ ಗನ್ನಿದೆ. ಅಮ್ಮೋ, ಗನ್ನಿದ್ಯಾ? ಸರ್, ಗಂಗಾ ಮೇಡಮ್ ಸೇಫ್ ಆಗಿದ್ದಾರೆ. ಮೇಡಮ್ ಜೊತೆ ಇನ್ನೊಬ್ರು ಇದ್ದಾರೆ. ಯಾರು? ಯಾರೋ ಗೊತ್ತಿಲ್ಲ ಸರ್. ಆ ಕಡೆ ತಿರುಗಿದ್ದಾರೆ. ಫೇಸ್ ಕೂಡ ಕಾಣಿಸ್ಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ಅವಳು ಯಾರು ಅಂತ ಗೊತ್ತಾಗ್ಬಿಡುತ್ತೆ ಬಿಡು. ರೌಡಿಗಳ ಹತ್ರ ಗನ್ ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ಹೋಗೋದು ಸೇಫ್ ಅಲ್ಲ ಸರ್. ಹಾಗಾದ್ರೆ ಪೊಲೀಸ್ಗೆ ಬನ್ನಿ ಅಂತ ಫೋನ್ ಮಾಡೋದಾ? ಬೇಡ, ನಾವೇ ಡೀಲ್ ಮಾಡೋಣ. ರಿಸ್ಕ್ ಆಗುತ್ತೇನೋ ಸರ್. ಮಾಡಿದ್ರೆ ತುಂಬಾ ಹುಷಾರಾಗಿ ಮಾಡಬೇಕು. ಸರ್, ಒಂದ್ ಕೆಲಸ ಮಾಡೋಣ. ಏನು? ಹುಲಿ ಬೇಟೆ ಮಾಡೋಕೆ ಬಲೆ ಇಟ್ಟಾಗೆ ಏನಾದ್ರೂ ಆಸೆ ತೋರಿಸಿ ಆ ಕಿಡ್ನಾಪರ್ಸ್ ಗಮನನ ನಮ್ ಕಡೆ ಸೆಳೆದ್ರೆ? ಗುಡ್ ಐಡಿಯಾ ನಾಣಿ. ಕಿಡ್ನಾಪರ್ಸ್ ನ ಡೈವರ್ಟ್ ಮಾಡಿ ಡಿವೈಡ್ ಮಾಡಿದ್ರೆ ಒಬ್ಬೊಬ್ಬರನ್ನೇ ಫಿನಿಶ್ ಮಾಡ್ಬೋದು. ಆ ರೌಡಿಗಳನ್ನ ಡೈವರ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹೆಣ್ಣಿನ ಗಳಿಸ್ ಹೋಗ್ಬೇಕು ಸರ್. ಆಗ್ಲೇ ಅವರು ಬಾಲ ಮುದ್ರಕೊಂಡು ಹಿಂದೆ ಬರ್ತಾರೆ. ಏನು ನನ್ನೇ ಕಳ್ಸಕ್ ನೋಡ್ತಿದ್ಯಾ? ನಾನು ಹೋಗಲ್ಲ. ನಿಮ್ಮನ್ನು ಹೋಗುವಂತ ಯಾರಂದ್ರು? ನಮ್ಮಲ್ಲೇ ಯಾರಾದ್ರೂ ಒಬ್ರು ಹುಡುಗಿ ವೇಷ ಹಾಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂದೆ. ಏನು ಎಲ್ಲ ನನ್ನ ಕಡೆ ಈಗ ನೋಡ್ತಿದ್ದೀರಾ? ಅಂದ್ರೆ ಆ ಹುಡುಗಿ ವೇಷ ನಾನ್ ಹಾಕ್ಬೇಕಾ? ಹಾಕು ನಾಣಿ, ನೀ ಹಾಕಿದ್ರೇನೆ ಚೆನ್ನಾಗಿರುತ್ತೆ. ಐಡಿಯಾ ಹೇಳಿದ್ದಕ್ಕೆ ನನ್ನೇ ಬಲಿ ಕೊಡ್ತಿದ್ದೀರಾ ಮೀನಾಕ್ಷಿ. ಹೊರಬೇಡ.
ನಿತ್ಯ ನಿನ್ಗೇನು ಆಗಿಲ್ಲ ಅಲ್ವಮ್ಮ? ಆ ರೌಡಿಗಳು ನಿನ್ಗೇನು ಮಾಡ್ಲಿಲ್ಲ ತಾನೆ? ನಿನ್ನ ಕ್ಷೇಮವಾಗಿ ಬಿಟ್ಬಿಟ್ರಲ್ಲ? ಏಯ್ ನಿಲ್ಸೆ ನೀನ್ ಓವರ್ ಆಕ್ಷನ್. ನನ್ನ ಟಚ್ ಮಾಡ್ದೆ ಅಂದ್ರೆ ಕೊಂದು ಬಿಡ್ತೀನಿ. ದೂರ ನಿಲ್ಲು. ನೀನ್ ನಿಜವಾಗ್ಲೂ ನನ್ನ ತಾಯಿನ ತಾಯಿ ತರ ಬಿಹೇವ್ ಮಾಡ್ತಿದ್ಯಾ? ನಿನ್ ಮಗಳನ್ನೇ ಕಿಡ್ನಾಪ್ ಮಾಡಿಸ್ತೀಯಾ? ಅಂದ್ರೆ ನಿನ್ ಮಾತ್ ಕೇಳ್ದೆ ಇದ್ರೆ ಏನಾದ್ರೂ ಮಾಡ್ತೀಯಾ? ಇದು ನಿಂಗ್ ಬಂದಿರೋ ಬುದ್ಧಿನ ಇಲ್ಲ ನಿನ್ ಪಕ್ಕದಲ್ಲಿರೋರು ಪ್ಲಾನ್ ಮಾಡಿದ್ದ? ಇದರಲ್ಲಿ ತುಳಸಿ ತಪ್ಪೇನೂ ಇಲ್ಲ ನಿತ್ಯ. ತಪ್ಪೆಲ್ಲ ನಂದೇ. ತಪ್ಪು ಅಂತ ಗೊತ್ತಿದ್ದು ಯಾಕೆ ಮಾಡ್ದೆ ಮಾಮ್? ನಿಂಗೆ ನನ್ಗಿಂತ ಗಂಗಾನೇ ಹೆಚ್ಚು ಅಂತ ಗೊತ್ತು. ಆ ಬ್ಲಡಿ ಗಂಗಾಗೋಸ್ಕರ ನನ್ನ ಕಿಡ್ನಾಪ್ ಮಾಡಿಸ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಬೇರೆ ಕಂಟ್ರಿಗೆ ಹೋಗ್ತಾ ಇದ್ರೆ ನನ್ನ ಕಿಡ್ನಾಪ್ ಮಾಡಿಸ್ತೀಯಾ? ಅಮ್ಮ ಗಂಗಾ, ನಿನ್ಗೇನು ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ ಅಜ್ಜಿ. ಆ ಗೂಂಡಗಳು ನಿನ್ಗೇನು ಮಾಡ್ಲಿಲ್ಲ ಅಲ್ವಾ? ಅವ್ರ ಗೂಂಡಗಳಲ್ಲ ಚಿಕ್ಕಮ್ಮ, ಇವಳು ಫ್ರೆಂಡ್ಸು. ಏನ್ ಹೇಳ್ತಿದ್ಯಾ ಜೈ? ನನ್ ಗೆಸ್ಸೆ ನಿಜ ಆಯ್ತು ಡ್ಯಾಡ್. ಇವಳನ್ನ ಕಿಡ್ನಾಪ್ ಮಾಡಿಸಿದ್ದು ಬೇರೆ ಯಾರು ಅಲ್ಲ, ರೂಪಾ ಆಂಟಿ. ನಮ್ಮ ಹತ್ರ ಸಿಂಪತಿ ಹುಡ್ಸೋದಕ್ಕೆ ಈ ಚೀಟಿಂಗ್ ಡಾಟರ್, ಆ ಕನ್ನಿಂಗ್ ಮದರು ಸೇರಿ ಆಡಿರೋ ಡ್ರಾಮಾ ಇದು. ಹೇಗಾದ್ರೂ ಮಾಡಿ ನಮ್ ಫ್ಯಾಮಿಲಿ ಮೆಂಬರ್ ಆಗ್ಬೇಕು ಅಂತ ಈ ಗಂಗಾ ಮಾಡಿರೋ ಉಪಾಯ. ನಮಗ್ ಟೆನ್ಷನ್ ಕೊಟ್ಟು ತನ್ ಕಡೆ ಅಟೆನ್ಷನ್ ತೀರ್ಸ್ಕೊಳ್ಳೋದಕ್ಕೆ ಇವಳು ಮಾಡಿರೋ ಪ್ಲಾನ್. ಇವಳನ್ನ ಅಲ್ಲೇ ಬಿಟ್ಟು ಬರೋಣ ಅನ್ಕೊಂಡಿದ್ದೆ, ಆದ್ರೆ ನಿಮಗ್ ಕಾರಣ ತಿಳಿಸ್ಬೇಕಲ್ಲ, ಸಾಕ್ಷಿ ತೋರಿಸ್ಬೇಕಲ್ಲ. ಈಗ ನೀವೇ ಕೇಳಿ, ಇವಳಿನ್ನು ಈ ಮನೇಲಿ ಇರ್ಬೇಕಾ ಬೇಡವಾ ನೀವೇ ಹೇಳಿ. ನಿಮ್ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಜ್ಜಿ, ನಂಗೇನು ಗೊತ್ತಿಲ್ಲ. ನನ್ನ ಕಿಡ್ನಾಪ್ ಮಾಡ್ದವ್ರು ಯಾರೋ, ಮಾಡಿಸ್ದವ್ರು ಯಾರೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಮಹಾನಟಿ ಮತ್ತೆ ಆಕ್ಟಿಂಗ್ ಶುರು ಮಾಡಿದ್ಲು. ಏನೋ ಹೇಳಿ ಕನ್ವಿನ್ಸ್ ಮಾಡದೇ ಇದ್ರೆ ಅವಳು ಈ ಮನೇಲಿರಕ್ಕಾಗತ್ತಾ? ನಂಗ್ ಬೇಕಾಗಿರೋದು ನಿಮ್ ಕರುಣೆ, ಸಹಾನುಭೂತಿ ಅಲ್ಲ, ಪ್ರೀತಿಯ ಅಭಿಮಾನ. ಅದನ್ನ ಪಡೆಯೋದಕ್ಕೆ ಹೋರಾಟ ಮಾಡ್ತೇನೆ ಹೊರತು ಹೀಗೆ ಅಡ್ಡದಾರಿಲಿ ಯಾರಿಗೂ ಮೋಸ ಮಾಡೋಳಲ್ಲ. ನನ್ನ ನಂಬಿ. ನೀನೇನು ಹೇಳೋ ಅವಶ್ಯಕತೆ ಇಲ್ಲ ಅಮ್ಮ. ಇಷ್ಟೆಲ್ಲ ಆದ್ರೂ ಇನ್ನು ಇವಳು ಮಾತನ್ನ ನಂಬ್ತೀರಜ್ಜಿ? ಮೋಸ ಮಾಡೋರು ಯಾರು ಅಂತ ನನಗ್ ಗೊತ್ತಾಗುತ್ತೆ ಕಣ. ಇವಳು ಊಸುರುವಳ್ಳಿ ಅಜ್ಜಿ, ಬಣ್ಣ ಬದಲಾಯಿಸ್ತಾನೆ ಇರ್ತಾಳೆ. ಬಣ್ಣ ಬದಲಾಯಿಸೋರು ಬೇರೆಯವ್ರು ಇದಾರಲ್ಲಪ್ಪ. ಅಂದ್ರೆ ನಾವು ಸುಳ್ಳು ಹೇಳ್ತಿದೀವ ಅದ್ಕೆ? ಹೇಗ್ ಕಾಣ್ತಿದೀವ್ ನಿಮ್ಗೆ? ಕಿಡ್ನಾಪ್ ಮಾಡ್ಸಕ್ ಹೇಳಿದ್ದು ರೂಪಾ ಅಂತ ರೌಡಿಗಳು ಮಾತಾಡಿದ್ನ ನಮ್ ಕಿವಿಯಾರೆ ಕೇಳಿದೀವಿ. ಅವ್ರಿಗಂತ ಅಗತ್ಯ ಏನು? ಹೇಳಿದ್ನಲ್ಲ ಡ್ಯಾಡ್, ನಮ್ಮ ಹತ್ರ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಆ ರಾವಣ ವಧೆ ನಡೆದ ಹಾಗೆ ಯಾವತ್ತೋ ಒಂದಿನ ಇವ್ರಿಗಿರೋ ಅಪಾರ್ಥ ನಾಶ ಆಗತ್ತೆ. ಅವತ್ತೇ ನಾವು ಒಂದಾಗ್ತೀವಿ. ಆ ಲವ ಕುಶನ್ ಹಾಗೆ ನಮ್ಮ ಮಕ್ಳು ಕೂಡ ಹುಡ್ತಾರೆ. ಆದರ್ಶ ದಾಂಪತ್ಯ ಅಂದ್ರೆ ಮನುಷ್ಯರು ದೂರ ಇದ್ರು ಮನ್ಸು ಹತ್ರ ಆಗೋದು. ಮನ್ಸು ದೂರ ಆದಾಗ ಮನುಷ್ಯರು ಹತ್ರ ಇರೋದು. ಆ ಸೀತಾರಾಮ ಮಾಡಿದ್ದು ಕೂಡ ಇದೆ. ನಾಳೆ ನಾವು ಮಾಡೋದು ಕೂಡ ಇದೆ.
ನಮ್ಗೆ ಸೀತಾರಾಮನ್ ಕಲ್ಯಾಣ ಮಾಡೋ ಅರ್ಹತೆ ಇದೆ. ಸೀತಾರಾಮನ ಅರ್ಥ ಮಾಡ್ಕೊಂಡ ವಾಲ್ಮೀಕಿ ಋಷಿ ಹಾಗೆ ಎಷ್ಟು ಚೆನ್ನಾಗಿ ಹೇಳ್ದ್ಯಮ್ಮ. ನಿಜವಾಗ್ಲೂ ನಿಮ್ಗೆ ಆ ಅರ್ಹತೆ ಇದೆ. ಮಹಾಭಾರತ ರಾಮಾಯಣ ಹೇಳಿದ್ರೆ ಅರ್ಹತೆ ಇದೆ ಅಂತನಾ? ಇವ್ರು ಹೇಳೋದಲ್ಲ, ಜೈಗ್ ಹೇಳೋದಕ್ಕೆ ಹೇಳಿ. ಹೇಳು ಜೈ, ಗಂಗಾ ಜೊತೆ ಕೂತು ಕಲ್ಯಾಣ ಮಾಡ್ತೀಯಾ? ಯಾಕೆ ಮಾಡಲ್ಲ? ಮಾಡ್ತಾನೆ. ಮಾಡ್ತೀನಿ ಅಂತ ಹೇಳು ಜೈ. ಇದೆಲ್ಲ ನನಗೆ ಇಷ್ಟ ಇಲ್ಲ ಅಂತ ಗೊತ್ತಲ್ವ ಡ್ಯಾಡ್. ಆದ್ರೆ ನಿಮ್ಮ ಅಭಿಪ್ರಾಯನ ಬಲವಂತವಾಗಿ ನನ್ ಮೇಲೆ ಹೇರ್ತಿದ್ದೀರಾ ಅಂದ್ರೆ ನಿಮ್ ವಯಸ್ಸಿಗೆ ತಲೆ ತಗ್ಗಿಸ್ಲೇಬೇಕು. ನಿಮ್ಮಿಂದ ತಪ್ಪೇನು ಮಾಡಿಸ್ತಿಲ್ಲ ಜೈ. ತಪ್ಪೋ ಸರಿನೋ ನಿಮ್ ಯೋಚನೆಗೆ ಬಿಡ್ತೀನಿ ಅಜ್ಜಿ. ನಿಮಗಿಷ್ಟ ಬಂದಿದ್ನೆ ಮಾಡಿ. ಸ್ವಾಮಿ ಕಲ್ಯಾಣ ಮಾಡಿಸಿದ್ರೆ ಒಳ್ಳೇದಪ್ಪ. ನಾನ್ ಮಾಡ್ಕೊಂಡ್ ಮದ್ವೆನೆ ನನಗೆ ಒಳ್ಳೇದ್ ಮಾಡ್ಲಿಲ್ಲ. ಇನ್ ಯಾರ್ದೋ ಮದ್ವೆನ ಮಾಡ್ಸಿದ್ರೆ ನನಗೇನು ಒಳ್ಳೇದಾಗುತ್ತೆ ಚಿಕ್ಕಮ್ಮ? ಏನ್ ಚಂದ್ರಿಕಾ, ಇಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಈ ಮನೇಲಿ ಏನಾಗ್ತಿದ್ಯೋ ನಿಮ್ಗೆ ಕಾಣ್ತಿಲ್ವಾ? ನನ್ನೇ ಏನಾಯ್ತು ಅಂತ ಕೇಳ್ತಿರಲ್ಲ. ನಾವೊಂದ್ ಅನ್ಕೊಂಡ್ರೆ ಇನ್ನೇನೋ ಆಗ್ತಿದೆ. ಯಾವ್ದು ವರ್ಕ್ ಆಗ್ತಿಲ್ಲ. ಟೈಮ್ ಬ್ಯಾಡ್ ಆಗಿದ್ರೆ ಹಾಗೆ ಚಂದ್ರಿಕಾ. ನಾವು ಹಗ್ಗ ಹಿಡ್ಕೊಂಡ್ರು ಅದು ಹಾವ ಕಚ್ಚತ್ತೆ. ನಮ್ ಟೈಮ್ ಚೆನ್ನಾಗಿದ್ರೆ ಹಾವನ್ನೇ ಹಿಡ್ಕೊಂಡ್ರು ಅದು ಕಚ್ಚದೆ ತನ್ ಪಾಡಿಗೆ ತಾನಿರತ್ತೆ. ನಿಲ್ಲಿಸ್ತೀರಾ ನಿಮ್ ಕತೆ? ಫಿಲಾಸಫಿ ಅಲ್ಲ, ಫ್ಯಾಕ್ಟ್ ಹೇಳ್ತಿರೋದು. ನಮ್ಗೆ ಬ್ಯಾಡ್ ಟೈಮ್ ನಡೀತಿದೆ, ಶನಿ ಹಿಡಿಯುತ್ತು ಅಂತಾರಲ್ಲ, ಹಾಗೆ ಇದು. ಗಂಗಾನೇ ನಮ್ ಪಾಲಿಗೆ ಶನಿ. ಅಲ್ಲ ಅಲ್ಲ, ನಮ್ ಬ್ಯಾಡ್ ಟೈಮು. ಎಲ್ರೂ ಸತ್ತಿದ್ದಾರೆ ಅಂದ್ಕೊಂಡ್ರು ನಿತ್ಯ ಬದುಕೇ ಇದ್ದಾಳೆ, ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ನಾವ್ ಅಂದ್ಕೊಂಡ್ವಲ್ಲ, ಏನಾಯ್ತು? ಮೊದಲನೇ ಸಲ ಶಾಪಿಂಗ್ ಮಾಲ್ ಅಲ್ಲಿ ಮಿಸ್ ಆದ್ಲು, ಎರಡನೇ ಸಲ ಪಿಂಡ ಪ್ರದಾನ ಮಾಡಿದಾಗ್ಲೂ ಮಿಸ್ ಆದ್ಲು, ಅಸ್ಥಿನ DNA ಮಾಡಿಸೋಣ ಅಂದ್ರೆ ಅಲ್ಲೂ ತಪ್ಪಿಸ್ಕೊಂಡ್ಲು, ವಿಡಿಯೋ ತೆಗಿಯೋಣ ಅಂದ್ರೆ ಅದೂ ಆಗ್ಲಿಲ್ಲ. ಕೊನೆಗೆ ನಿತ್ಯ ಗಂಗಾ ಕಿಡ್ನಾಪ್ ಆಗಿ ಒಂದೇ ಕಡೆ ಇದ್ರು ಕೂಡ ಜೈಗೆ ತೋರ್ಸೋಕ್ ಆಗ್ಲಿಲ್ಲ. ಇದ್ರಿಂದ ನಿನ್ಗೇನ್ ಅರ್ಥ ಆಯ್ತು? ನಮ್ದು ಬ್ಯಾಡ್ ಚೀಟಿಂಗ್ ಆನಿವರ್ಸರಿ ಏನು? ನೀನ್ ನನಗ್ ಮೋಸ ಮಾಡಿ 1 ವರ್ಷ ಆಯ್ತು ಅಂತ. ಈ 1 ಇಯರ್ ಅಲ್ಲಿ ನಾನು ಕಂಟಿನ್ಯೂಸ್ ಆಗಿ ಮೋಸ ಹೋಗ್ತಾನೆ ಇದ್ದೀನಿ. ಈ ಇಯರ್ನ ನಾನು ಯಾವತ್ತೂ ನೆನ್ಪಿಟ್ಕೊಂಡಿರ್ತೀನಿ. ಇಟ್ಸ್ ಅ ಬ್ಯಾಡ್ ಮೆಮೊರಿ ಇನ್ ಮೈ ಲೈಫ್. ನಡೆದಿರೋ ಮದ್ವೆ ಒಂದ್ ಕೆಟ್ಟ ಕನ್ಸು. ಈಗಾದ್ರೂ ರಿಯಲೈಸ್ ಮಾಡ್ಕೋ, ನಿನಗೂ ನನಗೂ ಮಧ್ಯ ವೈಫ್ ಅಂಡ್ ಹಸ್ಬೆಂಡ್ ರಿಲೇಶನ್ಶಿಪ್ ಯಾವತ್ತೂ ಸ್ಟಾರ್ಟ್ ಆಗಲ್ಲ ಅಂತ ತಿಳ್ಕೊ. ನಾವ್ ಯಾವತ್ತಿದ್ರೂ ದೂರ ಆಗೋರು ಅಂತ ಒಂದಾಗೋದೇ ಇಲ್ಲ ಅಂತ ತಿಳ್ಕೊಂಡು ಇವತ್ತೇ ನಿನ್ ದಾರಿನ ನೀನ್ ನೋಡ್ಕೊ. ನೀನ್ ನನಗ್ ಮೋಸ ಮಾಡಿದ್ರು ನಾನ್ ನಿನಗ್ ಸಹಾಯ ಮಾಡ್ತೀನಿ. ನೀನ್ ಕೇಳಿದ್ರೆ ಡಿವೋರ್ಸ್ ಕೊಡ್ತೀನಿ, ಕೇಳದೆ ಇದ್ರೆ ಹೀಗೆ ಅವಮಾನ ಆಗ್ತಾನೆ ಇರುತ್ತೆ. ಬೇಗ ಅರ್ಥ ಮಾಡ್ಕೋ. ಏನ್ ತಿಳ್ಕೊಳ್ಳೋದು? ನಿಮ್ ಮಾತಿಗೆ ಅರ್ಥನೇ ಇಲ್ಲ. ಸೈಲೆಂಟ್ ಆಗಿದ್ದೀನಲ್ಲ ಅಂತ ಅತ್ಯಾಗಾಡ್ತಿರಲ್ಲ ನೀವು. ಹೊಸದಾಗಿ ಮೂಗ್ದಾರ ಹಾಕಿರೋ ಕೋಣದಾಗೆ ಹಾರಾಡ್ತಿರಲ್ಲ. ಮಾತಾಡೋಕೆ ನಿಮಗಷ್ಟೇ ಅಲ್ಲ, ನಮಗೂ ಗೊತ್ತು. ನಾವು ಕೂಡ ಅದೆಲ್ಲ ಕಲ್ತವ್ರೆ. ಸೊ ವಾಟ್? ವಾಟು ಇಲ್ಲ, ವಾಂಗಿ ಬಾತು ಇಲ್ಲ. ತೆಂಗಿನಕಾಯಿ ತಗೊಂಡು ಮುಖದ ಸುತ್ತ 3 ಸಲ ಸುತ್ಸಿ ಕಾಲ್ ಮೇಲೆ ಒಡ್ದೆ ಅಂದ್ರೆ ಕಣ್ ತಿರ್ಗೋಗುತ್ತೆ, ಹೊಟ್ಟೆ ಒಣಗೋಗುತ್ತೆ. ಹಾ, ಏನೇ ಆ ಭಾಷೆ? ಯಾಕೆ ನೀವ್ ಮಾತಾಡ್ಲಿಲ್ವಾ? ನಮ್ಗೆ ಮದ್ವೆನೇ ಆಗ್ಲಿಲ್ಲ, ನಾವು ಗಂಡ ಹೆಂಡ್ತಿನೇ ಅಲ್ಲ ಅಂದ್ರಿ. ಈಗ ನಿಮಗ್ ಹೇಗ್ ಉರಿತೋ ಆಗ ನಂಗೂ ಹಾಗೆ ಉರಿತು. ಮೋಸ ಮಾಡಿರೋ ನಿನಗೆ ಅಷ್ಟು ಉರಿಬೇಕಾದ್ರೆ
ಮೋಸ ಹೋದವ್ ನನಗೆಷ್ಟು ಉರಿಯಲ್ವೇ? ಯಾರಿಗೆ ಹೆಚ್ಚು ಉರಿತು ಯಾರಿಗೆ ಕಡಿಮೆ ಉರಿತು ಅನ್ನೋದು ಸಮಸ್ಯೆ ಅಲ್ಲ. ನಾಳೆ ನಮ್ ಮದ್ವೆ ದಿನ, ಅದನ್ನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೀವಿ ಅನ್ನೋದೇ ಮುಖ್ಯ. ಗ್ರ್ಯಾಂಡ್ ಆಗ ನಿನಗೊಂದ್ ಲಡ್ಡುನೂ ಕೊಡಲ್ಲ. ನೀನ್ ಮಾಡಿರೋ ಮೋಸಕ್ಕೆ ಈ ಸೆಲೆಬ್ರೇಷನ್ ಬೇರೆ ಕೇಡು. ಏನು ಬಾಯಿ ತೆಗೆದ್ರೆ ಮೋಸ ಮೋಸ ಅಂತೀರಾ? ಹೇಳ್ತೀನಿ, ನಷ್ಟ ಆಗಿದ್ದು ನನಗೆ, ನೋವಾಗಿದ್ದು ನನಗೆ. ಎಷ್ಟಾದ್ರೂ ಹೇಳ್ತೀನಿ, ಏನಾದ್ರೂ ಹೇಳ್ತೀನಿ. ಅಷ್ಟಕ್ಕೂ ಮೋಸದಲ್ಲಾಗಿದ್ದು ಮದ್ವೆನೇ ಅಲ್ಲ. ಮೋಸ ಮಾಡಿರೋ ನೀನ್ ನನ್ಗೆ ಹೆಂಡ್ತಿನೇ ಅಲ್ಲ. ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು. ಬೇರೆ ಏನು ಮಾಡಲ್ಲ. ನಾಳೆ ನಿನ್ ಜೊತೆಗೆ ನಮ್ ಮದ್ವೆ ದಿನ ಮಾಡೋದು. ಇಂಪಾಸಿಬಲ್. ಅಸಾಧ್ಯನ ಸಾಧ್ಯ ಮಾಡೋದು ಈ ಗಂಗಾಗೆ ರಕ್ತದಲ್ಲಿರೋ ವಿದ್ಯೆ. ಅದು ರಕ್ತದಲ್ಲಿರೋ ವಿದ್ಯೆ ಅಲ್ವೇ? ರಕ್ತ ಹೀರೋ ವಿದ್ಯೆ ಅಂತ ಹೇಳು. ನಿಮ್ ಅಪಾರ್ಥಕ್ಕೆ ಅರ್ಥ ಇಲ್ಲ ಅಂತ, ನಮ್ ಮದ್ವೆಗೆ ಆ ಪರಮಾರ್ಥ ಇದೆ ಅಂತ ನಾಳೆ ನಿಮ್ಗೆ ತಿಳಿಯೋ ಹಾಗೆ ಮಾಡ್ತೀನಿ. ಹೌದಾ? ನಾಳೆ ಬೆಳಗಾದ್ಮೇಲೆ ಮದ್ವೆಗೆ ಮಾಡೋ ಪೂಜೆಯಿಂದ ಹಿಡಿದು ಸಂಜೆ ಸ್ವಾಮಿ ಕಲ್ಯಾಣ ಪೂರ್ತಿ ಆಗೋವರೆಗೂ ನನ್ ಗಂಡ ಆಗಿ ನೀವು ಏನೇನ್ ಮಾಡ್ಬೇಕೋ ಅದೆಲ್ಲ ಮಾಡಿಸ್ಕೋತೀನಿ. ಏನಮ್ಮ, ಇನ್ನೊಂದ್ಸಲ ಹೇಳು. ಅಜ್ಜಿ, ನಾನು ಕಲ್ಪನಾ ಹೋಗಿ ಸ್ವಾಮಿಗೆ ರೇಷ್ಮೆ ಬಟ್ಟೆ ಒಡವೆ ತರ್ತೀವಿ. ಒಳ್ಳೇದು ಜನಾರ್ದನ್. ಗಂಗಾ ಮತ್ತೆ ಜೈನು ಕರ್ಕೊಂಡ್ ಹೋಗಿ. ನಾಳೆ ಅವ್ರ ಮದ್ವೆ ದಿನ ಅಲ್ವಾ, ಹೊಸ ಬಟ್ಟೆ ತಗೊಳ್ಳಿ. ಮಗನೇ ಜೈ, ಅಮ್ಮ ಗಂಗಾ. ಏನತ್ತೆ? ನಾವು ಶಾಪಿಂಗ್ ಹೋಗ್ಬೇಕಮ್ಮ. ಏನ್ ಶಾಪಿಂಗ್ ಚಿಕ್ಕಮ್ಮ? ಸ್ವಾಮಿಗೆ ರೇಷ್ಮೆ ಬಟ್ಟೆ, ನಿಮಗ್ ಹೊಸ ಬಟ್ಟೆ ತಗೋಬೇಕಲ್ಲಪ್ಪ. ನಮಗೆ ಯಾಕೆ? ನಾಳೆ ನಿಮ್ ಮದ್ವೆ ದಿನ ಅಲ್ವಾ, ಹೊಸ ಬಟ್ಟೆ ತಗೊಳ್ಳಿ. ಅದು ಅಲ್ದೆ ಪೂಜೆ ಕೂತ್ಕೊಂಡು ಕಲ್ಯಾಣೋತ್ಸವ ನಡೆಸೋದ್ ನೀವೇ ಅಲ್ವಾ? ಹೌದು ಅಜ್ಜಿ, ಮದ್ವೆ ದಿನಕ್ಕೊಂದ್ ಜೊತೆ ಕಲ್ಯಾಣಕ್ಕೊಂದ್ ಜೊತೆ ತಗೋಬೇಕು. ಬೇಗ ಬನ್ರಿ. ನಾನ್ ಬರಲ್ಲ. ಬರ್ದೇ ಹೋದ್ರೆ ಹೇಗ್ ಕೊಂಡ್ಕೊಳ್ಳೋದು ಜಯ್? ಇಷ್ಟ ದಿನ ಯಾರು ಕೊಂಡ್ಕೋತಾ ಇದ್ರು? ಸ್ವಾಮಿಗೆ ನಾವೇ ತಗೋತೀವಪ್ಪ, ಆದ್ರೆ ನಿಮ್ಗೆ ನೀವೇ ತಗೋಬೇಕು. ಬೇಕಾಗಿಲ್ಲ. ಬೇಡ ಅಂದ್ರೇನು? ಹಬ್ಬದ ದಿನನೂ ಹಳೆ ಬಟ್ಟೆನೆ ಹಾಕೊಳ್ತೀಯಾ? ಮದ್ವೆ ದಿನ ಸಂತೋಷವಾಗಿ ಹೊಸ ಬಟ್ಟೆ ಹಾಕೊಳ್ಳಲ್ವಾ? ಹಬ್ಬ ಅನ್ನೋ ಸಂಭ್ರಮ, ಮದ್ವೆ ಅನ್ನೋ ಸಂತೋಷ ನಿಮ್ಗಿದ್ಯೇನೋ, ನನಗಿಲ್ಲ. ನಾನೆಲ್ಲಿಗೂ ಬರಲ್ಲ, ಏನೂ ತಗೊಳ್ಳಲ್ಲ. ದಯವಿಟ್ಟು ನನಗೆ ಫೋರ್ಸು ಮಾಡ್ಬೇಡಿ, ಕಷ್ಟನೂ ಕೊಡ್ಬೇಡಿ. ಲೈಫಲ್ಲಿ ಸ್ವಲ್ಪನಾದ್ರೂ ನನ್ನ ಇಷ್ಟಕ್ಕೆ ತಕ್ಕಂಗ್ ಬಿಡಿ. ಛೀ. ಜೈ ಜೈ ಕಂದ. ಅವನ್ ಮೂಡ್ ಚೆನ್ನಾಗಿಲ್ಲ ಅನ್ಸುತ್ತೆ. ಅಮ್ಮ ಗಂಗಾ, ಅತ್ತೆ ಮಾವನ್ ಜೊತೆ ಹೋಗಿ ನಿನಗ್ ಬೇಕಾಗಿರೋ ಬಟ್ಟೆ ತಗೋ. ಅವ್ರು ಬಂದ್ರೆ ಚೆನ್ನಾಗಿತ್ತು ಅಜ್ಜಿ, ನಂಗೇನು ಬೇಡ. ಸರಿನಮ್ಮ. ಜನಾರ್ದನ್, ಯಾವುದೋ ಒಂದು ನೀವೇ ಹೋಗಿ ತಗೊಂಡ್ ಬನ್ನಿ. ಸರಿ ಅಜ್ಜಿ. ಆಯ್ತಜ್ಜಿ. ನಾಳೆ ಕಲ್ಯಾಣೋತ್ಸವ. ನಿಮ್ಮಿಬ್ರು ಕೈಯಲ್ಲಿ ನಡೆದ್ರೆ ಎಲ್ಲ ಸರಿ ಹೋಗುತ್ತಮ್ಮ. ನೀನೇನು ಯೋಚನೆ ಮಾಡ್ಬೇಡ. ಎಷ್ಟೋ ದಂಪತಿನ ಒಂದ್ ಮಾಡಿರೋ ಆ ಸೀತಾರಾಮ ನಿಮ್ಮನ್ ಒಂದ್ ಮಾಡಲ್ವಾ? ಧೈರ್ಯವಾಗಿರೋ. ಅಜ್ಜಿ ಹೇಳಿದ್ದು ಖಂಡಿತ ನಡೆಯುತ್ತೆ ಮೇಡಮ್. ಆ ಸೀತಾರಾಮನ ಸೇರಿಸಿದ್ದು ಆ ಆಂಜನೇಯ ಆದ್ರೆ ನಿಮ್ಮನ್ನ ಸಾರನ ಸೇರಿಸಿದ್ದು ಈ ಆಂಜನೇಯ. ನಾನು ಪ್ರಾಣ ಕೊಟ್ಟಾದ್ರೂ ನಿಮ್ಮನ್ನು ಸೇರಿಸ್ತೀನಿ. ಸರಿ ಹೇಳಿದ ಮಾತಿಗೆ ಬೇಜಾರ್ ಮಾಡ್ಕೋಬೇಡಿ ಮೇಡಮ್. ಅವ್ರು ಹೊರಗಡೆ ಎಷ್ಟೇ ಕೋಪ ತೋರಿಸಿದ್ರು ಒಳಗಡೆ ನಿಮ್ ಬಗ್ಗೆ ಪ್ರೀತಿ ಇದೆ. ಅವ್ರ ಒಳ್ಳೆ ಮನ್ಸು ನನ್ಗೆ ಗೊತ್ತು ನಾಣಿ ಅವ್ರೆ. ಅವರಿಗೂ ನನಗೂ ಮಧ್ಯ ಅಡ್ಡಗೋಡೆ ಆಗಿದ್ದು ಚಿಕ್ಕ ಅಪಾರ್ಥ ಅಷ್ಟೇ, ದೊಡ್ಡ ಕಷ್ಟ. ಮಾಮ್, ಎಲ್ಲಿ ಹೋಗಿದ್ದೆ ನಿತ್ಯ? ಶಾಪಿಂಗ್ ಹೋಗಿದ್ದೆ. ಈ ಡ್ರೆಸ್ ತಗೊಂಡು ಹೋಗಿ ಗಂಗಾ ಕೊಡು. ನಿತ್ಯ, ನೀನು ಗಂಗಾಗೆ ಹೊಸ ಡ್ರೆಸ್ ತಗೊಂಡ್ ಬಂದಿದ್ಯಾ? ಇಷ್ಟಕ್ಕೆ ಎಕ್ಸೈಟ್ ಆಗ್ಬೇಡ ಮಾಮ್. ಅವಳೇನೋ ನಿನ್ ಸ್ವಂತ ಮಗಳು ಅನ್ನೋ ಹಾಗೆ, ನಾನೇನೋ ಅವಳಿಗೆ ಬ್ಲಡ್ ಸಿಸ್ಟರ್ ಅನ್ನೋ ಹಾಗೆ ಫೀಲ್ ಆಗಿ ಅವಳಿಗೆ ಡ್ರೆಸ್ ತರ್ಲಿಲ್ಲ ಮಾಮ್. ನಾಳೆ ಶ್ರೀರಾಮ ನವಮಿ, ಜೈ ಗಂಗಾಗೆ ಮದ್ವೆ ದಿನ ಕೂಡ.
ಮನೆಯಲ್ಲಿ ಮದ್ವೆ ಸೆಲೆಬ್ರೇಟ್ ಮಾಡಿ ಗುಡಿಲಿ ಸ್ವಾಮಿ ಕಲ್ಯಾಣ ಕೂಡ ಮಾಡಿಸ್ತಾ ಇದಾರ ಅಂತೆ. ಕಲ್ಯಾಣಕ್ಕೆ ಈ ಸೀರೆ ಉಟ್ಕೊಳಕ್ ಹೇಳು. ನೀನು ಯಾವ ಉದ್ದೇಶದಿಂದ ಸೀರೆ ತಂದ್ಕೊಟ್ರು ಗಂಗಾಗೆ ನೀನ್ ತಂದ್ಕೊಟ್ಟಿದ್ದು ನನಗ್ ತುಂಬಾ ಖುಷಿ ಆಗ್ತಿದೆ. ನಿಜವಾದ ವಿಷಯ ಗೊತ್ತಾದ್ರೆ ನಿನ್ನ ಆನಂದ ಆವಿ ಆಗ್ಬಿಡತ್ತೆ. ನಿಜವಾದ ವಿಷಯನಾ? ನಾಳೆ ಗುಡಿಲಿ ಗಂಗಾನ ಸಾಯಿಸೋದಕ್ಕೆ ಚಂದ್ರಿಕಾ ಅವರು ಏನೋ ಪ್ಲಾನ್ ಮಾಡಿದ್ದಾರೆ. ಅವರಿಂದ ಗಂಗಾನ ಕಾಪಾಡೋಕೆ ಸೇಮ್ ಸ್ಯಾರೀಸ್ 2 ತಂದಿದ್ದೀನಿ. ಒಂದು ನನಗೆ, ಒಂದು ಗಂಗಾಗೆ. ನಾಳೆ ನಾನ್ ಕೂಡ ಸೀರೆ ಉಟ್ಕೊಂಡು ಆ ಗುಡಿಗೆ ಹೋಗ್ತೀನಿ. ನಾನ್ ಯಾರೋ ಗಂಗಾ ಯಾರೋ ಚಂದ್ರಿಕಾ ಗುರ್ತಿಡಿಯೋಕಾಗ್ದೇ ಇರೋ ಹಾಗೆ ಕನ್ಫ್ಯೂಸ್ ಮಾಡಿ ಗಂಗಾನ ಸೇವ್ ಮಾಡ್ತೀನಿ. ನೋ ನಿತ್ಯ, ಇದು ರಿಸ್ಕ್. ರಿಸ್ಕ್ ಅನ್ಕೊಂಡ್ರೆ ನಿನ್ ಮಗ್ಳು ಅಲ್ದಿರೋ ಮಗ್ಳು ಗಂಗಾ ಬದುಕೋದ್ ಹೇಗೆ ಮಾಮ್? ಗಂಗನ್ನ ನಾನ್ ಕಾಪಾಡ್ತೀನಿ. ನಮ್ಮಿಬ್ರನ್ನ ಕಿಡ್ನಾಪ್ ಮಾಡ್ಸಿದ್ ನೀನು ಗಂಗಾನ ಸೇವ್ ಮಾಡ್ತೀನಿ ಅಂದ್ರೆ ನಂಬಕ್ ಆಗ್ತಿಲ್ಲ ಮಾಮ್. ಗಂಗಾನ ನಾನ್ ಕಳ್ಕೊಳಲ್ಲ ನಿತ್ಯ. ಐ ನೋ, ಗಂಗಾನ ನೀನ್ ಕಳ್ಕೊಳಲ್ಲ. ಜೈ ಜೊತೆ ಫಸ್ಟ್ ನೈಟ್ ಆಗೋವರ್ಗೂ ಗಂಗಾನ ನಾನು ಬಿಡೋದಿಲ್ಲ. ಜೈ ಜೊತೆ ಅವಳು ಮೊದ್ಲೇ ಸಂಸಾರ ಮಾಡಿದ್ರೆ ಬಿಡ್ತಿದ್ನೇನೋ. ನನ್ ಕೈಗೆ ಪಾಪ ತಾಗ್ದಿದ್ದ ಹಾಗೆ ಅವಳನ್ನ ಮೃತ್ಯುಗೆ ಸರೆಂಡರ್ ಮಾಡ್ತಿದ್ದೆ. ಆದ್ರೆ ಸಂಸಾರ ಮಾಡ್ದೆ ಅವಳು ಚಿತೆ ಏರ್ಬಾರ್ದಲ್ಲ, ಅದಕ್ಕೆ ಅವಳ ಪ್ರಾಣಕ್ಕೋಸ್ಕರ ನಾನ್ ಚಿಂತೆ ಮಾಡ್ಬೇಕಾಯ್ತು. ಗಂಗಾನ ಅವ್ರು ಸಾಯ್ಸಕ್ ಹೊರಟಿದ್ದಾರೆ ಅಂತ ನಿನ್ಗೆ ಗೊತ್ತಾಯ್ತು? ನನ್ನ ಗಂಗಾ ಅಂದ್ಕೊಂಡು ಅವ್ರ ಪ್ಲಾನ್ ಆಫ್ ಆಕ್ಷನ್ ನನಗೆ ಹೇಳಿದ್ರು. ಸಾಕ್ ನಿಲ್ಸಿ. ಮನೆಗ್ ಬಂದಿರೋ ಅತಿಥಿಗಳಿಗೆ ಗೌರವ ಕೊಡೋದಿದೇನಾ? ಅವರು ಅತಿಥಿ ಅಲ್ಲ ಅಜ್ಜಿ, ಈ ಮನೆಗ್ ಹೇಗಾದ್ರೂ ಮಾಡಿ ಗಂಗನ ಗಂಟ್ ಹಾಕಕ್ ನೋಡ್ತಾ ಇರೋ ಬಿಸ್ನೆಸ್ ವುಮೆನ್. ತನ್ನ ಬಿಸ್ನೆಸ್ ಮೈಂಡ್ ಇಂದ ನಮ್ ಫ್ಯಾಮಿಲಿನ ತನ್ ಕಂಟ್ರೋಲ್ ಇಟ್ಕೊಳ್ಳೋದಕ್ ನೋಡ್ತಿದ್ದಾರೆ. ನಂಗಂಥ ಉದ್ದೇಶ ಏನೂ ಇಲ್ಲ ಜೈ. ಆ ಉದ್ದೇಶ ಇಲ್ಲದೆ ಇದ್ರೆ ಅವಾಗೆಲ್ಲ ನಮ್ ಜೈನ ಯಾಕೆ ಮನೇಲಿ ಇರೋಕ್ ಹೇಳ್ತಿದ್ರಿ? ಗಂಗಾನ ಕಿಡ್ನಾಪ್ ಮಾಡಿಸಿದ್ರೆ ನಾವೆಲ್ಲ ಹೆದರ್ಕೊಂಡು ನಿಮ್ಗೆ ಸರೆಂಡರ್ ಆಗ್ತೀವಿ ಅನ್ನೋದಲ್ವಾ ನಿಮ್ಮ ಉದ್ದೇಶ? ನಾನ್ ಗಂಗಾನ ಕಿಡ್ನಾಪ್ ಮಾಡಿಸ್ಲಿಲ್ಲ. ಆ ಅವಶ್ಯಕತೆ ಕೂಡ ನನ್ಗಿಲ್ಲ. ಮತ್ತೆ ರೌಡಿಗಳು ನಿಮ್ ಹೆಸರು ಯಾಕೆ ಹೇಳ್ತಿದ್ರು? ಯಾರೋ ಏನೋ ಹೇಳಿದ್ರೆ ನನ್ ಮೇಲೆ ಅನುಮಾನ ಪಡ್ತೀರಾ? ಅನುಮಾನ ಅಲ್ಲ, ಆಧಾರ ಇದ್ದೇ ಮಾತಾಡ್ತಿರೋದು. ನಿಮ್ಗೆ ಆ ರೌಡಿಗಳು ತುಂಬಾ ಸಲ ಕಾಲ್ ಮಾಡಿದ್ರು. ಯಾಕೆ ಮಾಡಿದ್ರು? ಗಂಗಾನ ರೌಡಿಗಳು ಕಿಡ್ನಾಪ್ ಮಾಡಿದಾಗ ನಿಮ್ಗೆ ಇನ್ಫಾರ್ಮೇಶನ್ ಬಂದ ಹಾಗೆ ನನ್ಗೂ ಕಾಲ್ ಬಂದಿತ್ತು. ಅವ್ರ ಡಿಮ್ಯಾಂಡ್ಸ್ ಏನು ಅಂತ ಕೇಳೋದಕ್ಕೆ ನಾನು ಕಾಲ್ ಮಾಡಿದ್ದೆ. ಕವರಿಂಗ್ ಬೇಡ, ನಮ್ಗೆಲ್ಲ ಗೊತ್ತು. ಯಾವ್ದೋ ಒಂದಿನ ಸಿಕ್ಕಾಕೊಳ್ದೆ ಇರಲ್ಲ, ಅವತ್ ಹೇಳ್ತೀನಿ. ನಮ್ ಜೈ ಕೈಯಲ್ಲಿ ನಿಮಗ್ ಸರಿಯಾಗಿ ಮಾಡಿಸ್ತೀವಿ. ಇದು ಮನೆ ಅನ್ಕೊಂಡ್ರ? ಯುದ್ಧ ಭೂಮಿ ಅನ್ಕೊಂಡ್ರ? ಯಾವಾಗ ನೋಡಿದ್ರು ಗಲಾಟೆ. ನಗ್ತಾ ಮಾತಾಡೋಕ್ ಬರೋದಿಲ್ವಾ ನಿಮ್ಗೆ? ಏನೋ ಅನ್ಕೋಬೇಡ ರೂಪ, ಸರಿಯಾದ ಸಮಯಕ್ಕೆ ಬಂದಿದ್ಯಾ. ನಾಳೆ ಜೈ ಗಂಗಾ ಮದ್ವೆ ದಿನ. ಗುಡಿಲಿ ಸೀತಾರಾಮ ಕಲ್ಯಾಣೋತ್ಸವ ಮಾಡಿಸ್ತಿದೀವಿ. ನೀನ್ ತಪ್ಪದೆ ಬರ್ಬೇಕು. ಆ ವಿಷಯ ಗೊತ್ತಾಗೇನೆ ಬಂದಿರೋದು ಅಜ್ಜಿ. ಜೈ ಗಂಗಾಗೆ ಹೊಸ ಬಟ್ಟೆ ತಗೊಂಡ್ ಬಂದಿದ್ದೀನಿ. ಆ ಬಟ್ಟೆ ತಗೋ ಗಂಗಾ. ನಾವು ಹೇಳ್ದಿದ್ರು ನೀವೇ ತಿಳ್ಕೊಂಡ್ ತಂದಿದ್ದೀರಾ ಅಂತಂದ್ರೆ ಆ ಬಟ್ಟೆ ಹಿಂದೆ ನಮಗ್ ದ್ರೋಹ ಮಾಡೋ ವಿಷಯ ಏನೋ ಇದೆ ಅಂತ ನನಗೆ ಅರ್ಥ ಆಗ್ತಿದೆ ಆಂಟಿ. ಮತ್ತೆ ಏನ್ ಪ್ಲಾನ್ ಮಾಡ್ತಿದ್ದೀರೋ? ಏನೋ ಮಾಡೇ ಇರ್ತಾರೆ ಜೈ. ಮತ್ತೆ ಮೊದ್ಲೇ ಇವರು ಮಹಾ ತಾಯಿ. ಅಷ್ಟಕ್ಕೂ ನಿಮ್ಗೇನ್ ಬೇಕು ಅಂತ ಡೈರೆಕ್ಟ್ ಆಗಿ ಕೇಳಿ. ಈ ಸರ್ಕಸ್ ಮಾಡೋದಲ್ಲ ಯಾಕೆ? ನಾಚಿಕೆ ಬಿಟ್ಟು ನಮ್ ಮುಂದೆ ಹೇಗ್ ಹೇಳ್ತಾರ ಜೈ? ಹೇಳಿದ್ರೆ ಅವ್ರ ಮರ್ಯಾದೆ ಹೋಗಲ್ವಾ? ನೀವ್ ಎಷ್ಟೇ ಅವಮಾನ ಮಾಡಿದ್ರು, ಎಷ್ಟೇ ಹೀಯಾಳ್ಸಿದ್ರು, ನಾನ್ ಹೇಳೋ ನಿಜ ಒಂದೇ. ನನಗ್ ಯಾವ ತರ ದುರುದ್ದೇಶನೂ ಇಲ್ಲ. ಮದ್ವೆ ದಿನ ಅಂತ, ಹಬ್ಬದ ದಿನ ಅಂತ, ಪದ್ಧತಿ ಶಾಸ್ತ್ರ ಅಂತ ಹೊಸ ಬಟ್ಟೆ ತಂದಿರೋದಷ್ಟೇ. ಅದನ್ನ ಉಡೋದು ಬಿಡೋದು ನಿಮ್ಮಿಷ್ಟ.
ಆ ಬಟ್ಟೆಯಿಂದ ನಿಮಗ್ ಕೆಟ್ಟದ್ ಮಾಡೋ ಉದ್ದೇಶ ಕೂಡ. ಈಗ ಅದನ್ನ ಸರಿ ಮಾಡ್ಕೋತಿದ್ದೀನಿ. ಪಶ್ಚಾತ್ತಾಪಕ್ಕೂ ಮೀರಿರೋ ನನ್ ಪಾಪನ ಕಳ್ಕೊತಿದ್ದೀನಿ. ಅದ್ ಸರಿ, ನಾನ್ ಕಿಡ್ನಾಪ್ ಆಗಿದ್ದ ದಿನ ನನ್ ಜೊತೆಗೆ ಇನ್ನೊಬ್ಳು ಹುಡುಗಿನ ಕಿಡ್ನಾಪ್ ಮಾಡ್ಸಿದ್ರಿ. ಅವಳು ಯಾರು? ನಂಗೊತ್ತಿಲ್ಲ. ನಾನು ಎಷ್ಟು ಪ್ರಯತ್ನ ಪಟ್ರು ಅವಳು ನನ್ನ ಹತ್ರ ಮಾತಾಡ್ಲಿಲ್ಲ. ಅವಳ ಮುಖ ನನಗೆ ತೋರಿಸ್ಲಿಲ್ಲ. ನನ್ನ ಹಿಂದೆ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ಟು ಓಡ್ ಹೋದ್ಲು. ಅವಳು ನಿತ್ಯ ಅಂತ ಚಂದ್ರಿಕಾ ಚಿಕ್ಕಮ್ಮ ಅವರು ಹೇಳ್ತಿದ್ದಾರೆ. ಅವತ್ತು ಅವಳ ವರ್ತನೆ ಕೂಡ ಹಾಗೆ ಅನುಮಾನ ಬರೋ ಹಾಗಿತ್ತು. ಅವಳು ನಿತ್ಯನಾ? ಹೇಳಿ. ನಿತ್ಯ ನಿನ್ ಕಣ್ ಮುಂದೆನೆ ಸತ್ತೋದ್ಲು. ನಿನ್ ಕಣ್ ಮುಂದೆನೆ ಸುಟ್ಟು ಬೂದಿ ಆದ್ಲು. ಆ ಬೂದಿನೂ ಟೆಸ್ಟ್ ಮಾಡಿಸಿ ನಿತ್ಯ ಅಂತ ನೀವು ತಿಳ್ಕೊಂಡ್ರಿ. ಇನ್ನೂ ನನ್ ಮೇಲೆ ಅನುಮಾನನ ಗಂಗಾ? ನನ್ನ ನಿನ್ ಶತ್ರು ಅಂತೀಯ. ಚಂದ್ರಿಕಾ ಅವರು ನಿನಗ್ ಶತ್ರು ತರ ಕಾಣಿಸೋದಿಲ್ವಾ ಗಂಗಾ? ಅವರು ನಿನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ಬಹುದು. ಅವರೇ ನಿನ್ನ ಕಿಡ್ನಾಪ್ ಮಾಡ್ಸಿರ್ಬಹುದು. ಅವ್ರ ಹತ್ರ ಹುಷಾರಾಗಿರು ಗಂಗಾ. ಯಾವತ್ತೋ ಒಂದಿನ ಅವ್ರು ನಿನ್ಗೆ ಏನಾದ್ರೂ ಮಾಡ್ಬೋದು. ಅವರು ನನ್ನ ಎದುರಿಗೆ ನಿಂತು ನನ್ನ ಜೊತೆ ಯುದ್ಧ ಮಾಡ್ತಿದ್ದಾರೆ ಮೇಡಮ್. ನಿಮ್ ಹಾಗೆ ಬೆನ್ನಿಗೆ ಚೂರಿ ಹಾಕಿಲ್ಲ. ನಿಜ ಯಾವತ್ತಾದ್ರೂ ಗೊತ್ತಾಗುತ್ತೆ. ಇದನ್ನ ಬಿಟ್ಬಿಡಿ. ನಂಗೆ ಹೊಸ ಬಟ್ಟೆ ಯಾಕೆ ತಂದಿದ್ದು? ನಾಳೆ ಸ್ವಾಮಿ ಕಲ್ಯಾಣೋತ್ಸವದಲ್ಲಿ ಉಟ್ಕೋತೀಯಾ ಅಂತ. ಅಷ್ಟು ಪ್ರೀತಿ ಯಾಕೋ ನನ್ ಮೇಲೆ? ನಿಮ್ಮಷ್ಟು ಶ್ರೀಮಂತರು ಅಲ್ದೇ ಇದ್ರು ನನ್ನ ಅತ್ತೆ ಮನೆಯವರು ಬಡವರೇನಲ್ಲ. ನಂಗೆ ಹೊಸ ಬಟ್ಟೆ ತರಲ್ವಾ? ಅವ್ರು ತರಲ್ಲ ಅಂತಲ್ಲ ಗಂಗಾ. ಅಮ್ಮ ಆಗಿ ತವರಿನ ಮನೆ ಕರ್ತವ್ಯ ಅಂತ ತಂದಿರೋದು. ಕರ್ತವ್ಯನಾ ಇಲ್ಲ ಬಟ್ಟೆ ಹಿಂದೆ ಏನಾದ್ರೂ ಪ್ಲಾನ್ ಇದೆಯಾ? ಇಷ್ಟು ದಿನದಿಂದ ನೋಡ್ತಿದ್ದೀನಲ್ಲ, ಕಾರಣ ಇಲ್ಲದೆ ನೀವ್ ಯಾವ ಕೆಲ್ಸನೂ ಮಾಡಲ್ಲ. ನೀವ್ ಏನೇ ಪ್ಲಾನ್ ಮಾಡಿದ್ರು, ಎಷ್ಟು ಪ್ರಯತ್ನ ಮಾಡಿದ್ರು ನನ್ನ ಅವ್ರನ್ನ ದೂರ ಮಾಡೋದು ಅಸಾಧ್ಯ. ಈ ವಿಷಯ ಹೇಳೋಕೆ ಬಂದೆ. ನಿಮ್ಗಿನ್ನೂ ಆಸೆ ಇದ್ರೆ ನಾಳೆ ಗುಡಿಗೆ ಬನ್ನಿ. ನೀವ್ ಅಂದ್ಕೊಂಡಿದ್ ಪ್ಲಾನ್ ಮಾಡಿ. ನೀವ್ ಏನೇ ಮಾಡಿದ್ರು ಅದನ್ನ ಎದುರಿಸೋಕೆ ನಾನ್ ರೆಡಿ ಆಗಿದ್ದೇನೆ. ನೀವು ಮುಂದೆ ಯುದ್ಧ ಮಾಡೋದಾದ್ರೂ ಬೆನ್ ಹಿಂದೆ ಚೂರಿ ಹಾಕೋಕ್ ನೋಡಿದ್ರು ನಂಗೆ ಮುಂದಿನ ದೃಷ್ಟಿ ಹಿಂದಿನ ದೃಷ್ಟಿ ಎರಡೂ ಇದೆ. ಇವರೇನು ಹೀಗೆ ಕಳ್ಳರಾಗಿ ಹೋಗ್ತಿದಾರಲ್ಲ? ಅಂದ್ರೆ ನನಗಿಂತ ಮೊದ್ಲು ಸಾರ್ಗೂ ಮೇಡಮ್ಗೂ ಮ್ಯಾರೇಜ್ ವಿಷಯ ಹೇಳಿ ಅವರು ಮನ್ಸ್ಗೆಲ್ಲಕ್ ಹೋಗ್ತಿದಾರ. ಈ ನಾಣಿ ಇರೋವರೆಗೂ ಅವ್ರ ಆಟ ನಡೆಯಲ್ಲ, ನಡೆಯಕ್ ಬಿಡಲ್ಲ. ಕಷ್ಟಪಟ್ಟು ಕದಿಯಕ್ ಹೋಗ್ತಿದ್ರೆ ಸೀನ್ತಾ ಇದ್ದೀರಲ್ರಿ. ನಾನೆಲ್ಲ ಸೀನಿದ್ದು. ನಮ್ಮಜ್ಜಿ ಇರ್ಬೇಕು. 2 ನಿಮಿಷ ನಿಂತಿರಿ. ಇದಕ್ಕೂ ಕೂಡ ಸೆಂಟಿಮೆಂಟಾ? ಈಗ ಓಕೆ ಅಲ್ವಾ? ಓಕೆ, ಬನ್ನಿ. ಏನ್ ಓಕೆ? ನೀವೆಷ್ಟೇ ಟ್ರೈ ಮಾಡಿದ್ರು ನನಗಿಂತ ಮೊದ್ಲೇ ಮ್ಯಾರೇಜ್ ಡೇ ವಿಷಯ ಹೇಳಕ್ ಆಗಲ್ಲ. ಏನ್ರಿ ಬಾಗಿಲ್ ತೆಗಿರಿ. ಹೋಗಿ. ನನಗಿಂತ ಮೊದ್ಲೇ ಒಳಗಡೆ ಹೋಗ್ತಾರೆ ಏನು? ಡೋರ್ ಲಾಕ್ ಮಾಡಿದರೆ ಚಂದ್ರಿಕಾ. ನಾವ್ ಬರ್ತೀವಿ ಅಂತ ಬಾಗ್ಲು ತೆಗ್ದಿಟ್ಟಿರ್ತಾರ. ಮತ್ತೆ ತೆಗೀರಿ. ಡೋರ್ ಓಪನ್ ಹೇಗ್ ಮಾಡ್ಲಿ? ಪ್ರತಿ ಬಾಗ್ಲು ತೆಗಿಯೋದಕ್ಕೆ ಹೆಣ್ಮಕ್ಳ ಹತ್ರ ಒಂದು ಕೀ ಇರುತ್ತೆ. ತಗೊಳ್ಳಿ, ಇದ್ರಲ್ಲಿ ಟ್ರೈ ಮಾಡಿ. ತೆಗೀರಿ.
ಇವರು ವೆಡ್ಡಿಂಗ್ ಡೇಗೆ ವಿಶ್ ಮಾಡಕ್ ಬಂದಿದಾರ ಇಲ್ಲ ಬ್ಯಾಂಕ್ ರಾಬ್ರಿ ಮಾಡಕ್ ಬಂದಿದಾರ? ಅಪ್ಪ ತಿರುಗಿಸ್ರಿ. ಬೇಗ ತೆಗೀರಿ ಸರ್. ಏನ್ ಚಂದ್ರಿಕಾ ನಿನ್ ಧ್ವನಿ ಹೀಗಾಯ್ತು? ನಾನೇನು ಮಾತಾಡ್ಲಿಲ್ವಲ್ರಿ? ಮತ್ ಮಾತಾಡಿದ್ಯಾರು? ನಿನ್ ಹಿಂದೆ ಯಾರಾದ್ರೂ ಇದಾರಾ? ಹಾ, ಯಾರು ಇಲ್ಲ. ಯಾರು ಇಲ್ಲ ರೀ. ಅಯ್ಯೋ, ಯಾರು ಇಲ್ಲ, ಯಾರು ಇಲ್ಲ ರೀ. ಇಲ್ವಾ? ಹಾ, ದೊಡ್ಡವ್ರಿ ನೀವು. ಚಂದ್ರಿಕಾ ಡೋರ್ ಓಪನ್ ಆಯ್ತು. ಹಾ, ಹಾ, ಪರವಾಗಿಲ್ಲ, ನೀವು ಬುದ್ಧಿವಂತ್ರೆ. ನಿಮ್ಗೆ ವೆಡ್ಡಿಂಗ್ ಆನಿವರ್ಸರಿ ವಿಶ್ ಮಾಡಕ್ ಬಂದೆ ಸರ್. ನಾವು ಅದಕ್ಕೆ ಬಂದಿದ್ದು. ಹೌದು ಹೌದು, ಅಲ್ವೇನ್ರಿ? ಮತ್ತೆ ಕಬೋರ್ಡ್ ಅಲ್ಲಿ ಏನ್ ನೋಡ್ತಿದ್ರಿ? ಕತ್ಲಲ್ಲಿ ಬೆಡ್ ಎಲ್ಲೋ ಕಬೋರ್ಡ್ ಎಲ್ಲೋ ಕಾಣ್ಲಿಲ್ಲ. ಮತ್ತೆ ನನಗ್ ಕಾಣ್ತಿತ್ತು. ಮಧ್ಯರಾತ್ರಿಲಿ ಏನೇನೋ ಕೇಳ್ತಿಯಲ್ಲೋ? ಸರ್, ಕೇಕ್ ಕಟ್ ಮಾಡೋಣ ಬನ್ನಿ. ನಾಣಿ ಸರ್, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಏನಕ್ಕೆ ಹೀಗೆಲ್ಲ ಮಾಡ್ತೀಯಾ? ಸರ್, ನಿಮ್ ಮದುವೆ ದಿನ ಅಲ್ವಾ, ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ನನಗಿನ್ನೂ ಮದ್ವೆನೇ ಆಗಿಲ್ಲ ಅನ್ಕೊಂಡ್ರೆ ಮತ್ತೆ ಮದ್ವೆ ದಿನ ಬೇರೆ. ಹೋಗ. ಇವನೊಬ್ಬ ಬಂದ್ಬಿಟ್ಟ, ಹೋಗ್ ಹೊರಗೆ. ಮದುವೆ ದಿನ ಸೆಲೆಬ್ರೇಟ್ ಮಾಡಬೇಕು, ಆಗ ಹೇಳ್ಬೇಡಿ ಪ್ಲೀಸ್ ಸರ್. ನನಗೋಸ್ಕರ ಆದ್ರೂ ಒಂದ್ಸರಿ ಪ್ಲೀಸ್ ಪ್ಲೀಸ್ ಸರ್, ಪ್ಲೀಸ್ 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 ಸರ್, ಪ್ಲೀಸ್ ಸರ್, ಪ್ಲೀಸ್ 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 ಸರ್. ಕೇಕ್ ಕಟ್ ಮಾಡು ಜೈ, ಇಲ್ಲಾಂದ್ರೆ ಅವ್ನ್ ಕುತ್ತಿಗೆ ಕಟ್ ಮಾಡ್ಕೊಂಡ್ಬಿಡ್ತಾನೇನೋ. ಸರಿ ಇಡು. ಇದು ಇಟ್ಕೊಳ್ಳಿ. ಇರಿ ಸರ್. ಓಯ್, ಮತ್ತೆ ಇನ್ನೇನೋ? ನೀವು ಒಬ್ರೇ ಕಟ್ ಮಾಡ್ತೀರಾ ಸರ್? ಮೇಡಮ್ನು ಕೂಡ ಕರೀರಿ. ಅವಳು ನಿದ್ದೆ ಮಾಡ್ತಿದ್ದಾಳಲ್ಲೋ, ಮತ್ತೆ ಯಾಕೆ ಎಪ್ಸೋದು? ಅದೇ, ಮತ್ತೆ ನಿದ್ರೆ ಮಾಡಿಸೋದು ಕಷ್ಟ. ನಿದ್ದೆ ಮಾಡ್ಸೋದಂದ್ರೆ ಏನು? ಅಂದ್ರೆ ಅರ್ಧ ರಾತ್ರಿಲಿ ಏಳ್ಸಿದ್ರೆ ಮತ್ತೆ ಜೋಗುಳು ಹಾಡಿ ನಿದ್ರೆ ಮಾಡ್ಸೋದ್ ಕಷ್ಟ ಅಂತ ಹೇಳ್ತಿದ್ದಾರೆ. ಹೌದು ನಾಣಿ, ಬೆಳಗಾಗೋ ತನಕ ಇವಳು ನಾಟಕ ನೋಡಕ್ಕಾಗಲ್ಲ. ಆಗ ಹೇಳ್ಬೇಡಿ ಸರ್. ಸೀತಾ ಮಾತೆ ಇಲ್ದೆ ರಾಮಾಯಣ ಇಲ್ಲ, ಮೇಡಮ್ ಇಲ್ದೆ ಈ ಸರ್ಪ್ರೈಸ್ ಸೆಲೆಬ್ರೇಷನ್ ಕೂಡ ಇಲ್ಲ. ನೀವು ಮೇಡಮ್ ಹೋಗಿ ಹೇಳ್ಸಿ ಸರ್. ನಾನ್ ಹೇಳ್ಸಲ್ಲ, ಬೇಕಾದ್ರೆ ನೀನೇ ಹೋಗಿ ಸುಪ್ರಭಾತ ಹಾಡ್ಕೋ. ಓಕೆ ಸರ್. ಮೇಡಮ್ ಮೇಡಮ್ ಮೇಡಮ್. ಈ ನಾಣಿ ಎಲ್ಲ ಹಾಳು ಮಾಡ್ತೇನೆ ಚಂದ್ರಿಕಾ, ಏನ್ ಮಾಡೋದು? ಒಂದ್ ಕೆಲ್ಸ ಮಾಡಿ, ಲೈಟ್ ಆರಿಸಿ ಕತ್ಲಲ್ಲಿ ಕ್ಯಾಂಡಲ್ ಹಚ್ಚೋದಕ್ ಹೇಳ್ತೀನಿ. ಲೈಟ್ ಆರಿಸಿ ಕ್ಯಾಂಡಲ್ ಹಚ್ಚೋ ಗ್ಯಾಪ್ ಅಲ್ಲಿ ನೀವು ಹಾರಕದ್ ಬಿಡಿ. ಟೈಮ್ ಸಾಕಾಗತ್ತ ಚಂದ್ರಿಕಾ? ಟೈಮ್ ಇದ್ರೆ ಯಾರಾದ್ರೂ ಕದೀತಾರೆ, ಕಡಿಮೆ ಟೈಮಲ್ಲಿ ಕದಿಯೋನೆ ಗ್ರೇಟು. ಮೇಡಮ್ ಏನ್ ನಾಡಿ ಅವ್ರೆ? ನಿಮ್ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಸರ್ಪ್ರೈಸ್ ಪ್ಲಾನ್ ಮಾಡಿದೀನಿ ಮೇಡಮ್. ನೀವು ಬಂದು ಸಾರ್ ಜೊತೆ ಸೇರಿ ಕೇಕ್ ಕಟ್ ಮಾಡ್ಬೇಕು. ಗುಡ್ ಮಾರ್ನಿಂಗ್ ಸರ್. ನೀನಾ? ಏನಾಯ್ತು ಸರ್, ಹಂಗ ಬೆಚ್ಚ ಬಿದ್ರಿ? ಏನೋ ಯೋಚನೆ ಮಾಡ್ತಿದ್ದೆ ನಾಣಿ. ಏನ್ ಯೋಚನೆ ಮಾಡ್ತಿದ್ರಿ ಸರ್? ಆ ಮಂಕಿ ಗಂಗಾ ನನ್ನ ಹತ್ರ ಹೇಗ್ ಅಕ್ಷತೆ ಹಾಕ್ಸ್ಕೊತಾಳೆ ಅಂತ. ಇಷ್ಟೆಲ್ಲ ನೀವು ಯೋಚನೆ ಮಾಡ್ತಿದ್ದೀರಿ ಅಂದ್ರೆ ಮೇಡಮ್ ಕೇಳೋ ಮುಂಚೆನೆ ನೀವೇ ಅಕ್ಷತೆ ಹಾಕೋಂಗಿದೆ. ನೋ ಚಾನ್ಸ್ ನಾಣಿ. ನೀವು ಚಾನ್ಸ್ ಕೊಡದೇ ಇದ್ರು ಮೇಡಮ್ ತಗೋತಾರೆ ಬಿಡಿ. ರಿಸ್ಕ್ ತಗೋಬಾರ್ದು, ತಗೊಂಡ್ರೆ ವಿನ್ ಆಗ್ಬೇಕು ಅನ್ನೋ ತತ್ವ ಅವ್ರದ್ದು. ಹೆಣ್ಣಿಗೆ ಅಷ್ಟು ಹಠ ಇದ್ರೆ ಗಂಡ್ಸು ನನಗೆಷ್ಟಿರ್ಬೇಕು ನಾಣಿ? ಅನ್ಕೊಂಡಾಗ ಆಗಿಲ್ಲ ಸರ್. ಹೆಣ್ಮಕ್ಳ ಮುಂದೆ ನಾವು ತುಂಬಾ ವೀಕ್ ಸರ್. ಏನಾದ್ರೂ ಮಾಡಿ ಹೆಣ್ಮಕ್ಳೇ ನೀವೇ ಗೆದ್ರಿ ಅನ್ನೋ ಹಾಗೆ ಮಾಡ್ಬಿಡ್ತಾರೆ. ಅವಳು ಏನ್ ಮಾಡಿದ್ರು ನಾನು ಸೋಲ್ ಒಪ್ಕೊಳ್ಳಲ್ಲ. ಐ ಆಮ್ ಸೂರ್ಯವಂಶದ ಜೈ ಸೂರ್ಯ.
ಹಲೋ, ಏನಿದು ನಾನ್ಸೆನ್ಸ್? ಇವಳು ಹೇಳ್ತಾಳೆ, ನೀವು ಕೇಳ್ತಿದ್ದೀರಿ. ಅಷ್ಟಕ್ಕೂ ಮದ್ವೆನೇ ಆಗಿಲ್ಲ ಅಂತ ನಾನ್ ಹೇಳ್ತಿದ್ರೆ ಮಕ್ಕಳಂತೆ ಮಕ್ಕಳು. ಏನೋ ನೀನ್ ಮಾಡ್ತಿರೋ ಕೆಲ್ಸ? ಅಕ್ಷತೆನ ಹೀಗ ಬೀಳ್ಸೋದು? ಮದ್ವೆ ದಿನ ಎಂತ ಅಪಶಕುನ ಮಾಡ್ಬಿಟ್ಟಿಯಲ್ಲ. ಅಪಚಾರ ಅಪಶಕುನ ಏನಿಲ್ಲ ಅತ್ತೆ. ಅವರಿಗೆ ಏನು ಹೇಳ್ಬೇಡಿ, ಅವ್ರು ನನ್ಗೆ ಉಪಕಾರನೇ ಮಾಡಿದ್ರು. ಹೌದು, ನಾನು ಅವ್ರನ್ನ ಅಕ್ಷತೆ ಹಾಕಿ ಅಂತ ಕೇಳಿದ್ರೆ ಒಂದೇ ಸಲ ತಲೆ ತುಂಬಾ ಹಾಕಿದ್ರು. ಮದ್ವೆ ದಿನ ಅಕ್ಷತೆ ಹಾಕ್ಸ್ಕೊಳ್ಳೋದು ಅಂದ್ರೆ ಎಷ್ಟು ಅದೃಷ್ಟ ಮಾಡಿರ್ಬೇಕು. ಅವರು ನಂಗೆ ಆ ಭಾಗ್ಯ ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಯಜಮಾನ್ರೆ, ನನ್ಗೆ ಇಷ್ಟು ಆಶೀರ್ವಾದ ಮಾಡಿದ್ದಕ್ಕೆ. ಇವತ್ತಿಡೀ ನಾನು ಆಸೆ ಪಟ್ಟ ಹಾಗೆ ಇದ್ ಬಿಡಿ, ಇರ್ತೀರಲ್ಲ? ಅವ್ನ್ ಮಾಡಿರೋ ಕೆಟ್ಟ ಕೆಲ್ಸನೂ ಕೂಡ ಒಳ್ಳೇದು ಅಂತ್ಯ. ನಿನ್ಗೆ ಆ ಸೀತಾರಾಮನ ಆಶೀರ್ವಾದ ಇದೆಯಮ್ಮ. ಬಿಸ್ನೆಸ್ ಬೇರೆ, ಲೈಫ್ ಬೇರೆ ನಿತ್ಯ. ಏನಾದ್ರೂ ಸರಿ, ರಿಸ್ಕ್ ತಗೊಂಡ್ರಷ್ಟೇ ಸಕ್ಸಸ್ ಸಿಗೋದು ಮಾಮ್. ಬೇಡ್ತಿರೋ ರಿಸ್ಕ್ ಯಾಕೆ ಅಂತಿದ್ದೀನಿ. ಗಂಗಾನ ಕಾಪಾಡೋದು ಇಂಪಾರ್ಟೆಂಟ್. ಅದಕ್ ನಾನಿದ್ದೀನಲ್ಲ. ಚಂದ್ರಿಕಾ ಅವರು ಚಾಲೆಂಜ್ ಮಾಡಿದ್ದು ನನಗೆ. ನಾನೇ ಫೇಸ್ ಮಾಡ್ಬೇಕು, ನಾನೇ ಫೈಟ್ ಮಾಡ್ಬೇಕು. ಅಂದ್ರೆ ನನ್ನ ನಂಬಲ್ವಾ? ಈಗಿರೋ ಸಿಚುವೇಶನ್ ಅಲ್ಲಿ ನನ್ ನೆರಳನ್ನು ನಾನು ನಂಬೋಳಲ್ಲ. ನಿನ್ನಿಂದ ಸಿಕ್ಕಿರೋ ಎಕ್ಸ್ಪೀರಿಯನ್ಸ್ ಆಗಿದೆ. ಆ ಅನುಭವದಿಂದ ಪಾಠ ಕಲಿದೇ ಇದ್ರೆ ಡಿಸ್ಟ್ರಾಯ್ ಆಗ್ತೇನೆ ಅಂತ ನನಗೆ ಅರ್ಥ ಆಗಿದೆ ಮಾಮ್. ನಿನ್ನ ಡೌನ್ ಮಾಡೋ ಕೆಲ್ಸ ನಾನೇನು ಮಾಡಲ್ಲ ನಿತ್ಯ. ಗಂಗಾಗೆ ಹೆಲ್ಪ್ ಮಾಡ್ತಿದ್ಯಾ ಅಲ್ವಾ? ಅಷ್ಟು ಸಾಲ್ದ ನಾನು ಡೌನ್ ಆಗೋಕೆ? ಅದ್ ಹಾಗಲ್ಲ ನಿತ್ಯ. ಮಾಮ್, ಈಗ ನೀನ್ ಏನೇ ಹೇಳಿದ್ರು ನಾನ್ ಕೇಳಲ್ಲ, ಕನ್ವಿನ್ಸ್ ಆಗಲ್ಲ. ನನ್ ದೃಷ್ಟಿಲಿ ಗಂಗಾ ಒಬ್ಳು ಬಲಿ ಪಶು. ಅಮ್ಮನವರಿಗೆ ಬಲಿ ಕೊಡೋಕೆ ಮೇಕೆನೋ ಕೋಣನೋ ಬಳಸ್ತಾರಲ್ಲ, ಅದಕ್ಕೆ ಹುಲ್ಲು ಹಿಂಡಿ ಹಾಕಿ ಚೆನ್ನಾಗ್ ಮೇಯಿಸ್ತಾರೆ. ತೀರಾ ಬಲಿ ಕೊಡೋ ಟೈಮಿಗೆ ಅದು ಓಡ್ ಹೋದ್ರೆ ಇಲ್ಲ ಬೇರೆಯವರು ಕಟ್ ಮಾಡಿ ತಿಂದ್ರೆ ನಾವು ಸುಮ್ನೆ ಇರ್ತೀವ? ಓಡ್ ಹೋದ್ರೆ ಹಿಡಿತೀವಿ. ಬೇರೆಯವರು ಕಟ್ ಮಾಡಿ ತಿನ್ನೋಕ್ ಹೋದ್ರೆ ಅವ್ರನ್ನು ಸುಮ್ನೆ ಬಿಡಲ್ಲ. ಈಗ ನಾನ್ ಮಾಡ್ತಿರೋ ಕೆಲ್ಸ ಕೂಡ ಅದೇ. ನನ್ ಬಲಿ ಪಶುನ ನಾನೇ ಕಾಪಾಡ್ಕೊಳ್ತಾ ಇದ್ದೀನಿ. ಬಾ 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 ನಡಿ.
ಎಲ್ಲಿ ಎಲ್ಲಿ ಆ ಗಂಗಾ? ಏನತ್ಗೆ? ಒಡವೆ ಇದೆ ಅಂದ್ರಲ್ಲ, ತೋರ್ಸಕ್ ಹೇಳಿ. ಏನೇ ನಿನ್ ಅನುಮಾನ? ಒಡವೆ ಇದೆಯೋ ಇಲ್ವೋ ನಾವು ನೋಡ್ಬೇಕು, ಎಲ್ರು ನೋಡ್ಬೇಕು. ಏ ಗಂಗಾ, ಎಲ್ಲಿದ್ಯೆ? ಬಾರೆ ಬಾ. ಇಲ್ಲೇ ಇದೆಯಲ್ಲ ಒಡವೆ, ನೋಡಿ. ಇದೆಲ್ಲಿಂದ ಬಂತು? ನೀವೆಲ್ಲಿಟ್ಟಿದ್ರು ಅಲ್ಲಿಂದ. ಪಾಪ, ರಾತ್ರಿ ಕಷ್ಟಪಟ್ಟು ಕದ್ದಿರ್ಬೇಕು. ಈಗ ನಾನ್ ತೆಗ್ದೆ. ನನ್ನೇ ಕಳ್ಳಿ ಮಾಡ್ಬೇಕು ಅಂದ್ಕೊಂಡ್ರಲ್ಲ, ನೀವ್ ಕಳ್ರು ಅಂತ ಎಲ್ರಿಗೂ ಹೇಳು ಅಂತೀರಾ? ನನ್ನ ಹತ್ರ ಇಟ್ಕೋಬೇಡಿ, ಹೀಗೆ ಮಾನ ಮರ್ಯಾದೆ ತೆಗಿತೀನಿ. ಏನತ್ಗೆ? ಒಡವೆ ಒಡವೆ ಅಂತ ಹಾಕಿ ಕಿರ್ಚ್ಕೊಂಡ್ರಲ್ಲ, ಸರಿಯಾಗಿ ನೋಡಿ. ಇಷ್ಟಕ್ಕೂ ಇವ್ರಿಗೇನಾಗಿದೆ? ಯಾಕೆ ಹೀಗೆ ಗಲಾಟೆ ಮಾಡ್ತಿದ್ದಾರೆ? ಏನಿಲ್ಲ ಅಜ್ಜಿ, ಸ್ವಾಮಿಗೋಸ್ಕರ ತಂದಿರೋ ಒಡವೆ ಅಲ್ವಾ, ಕರೆಕ್ಟ್ ಆಗಿದ್ಯೋ ಇಲ್ವೋ ಅಂತ ಚಿಕ್ಕಮ್ಮ ಚಿಕ್ಕಪ್ಪಂಗೆ ಚಿಂತೆ ಇದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸುಮ್ನೆ ಸಮಯ ಎಲ್ಲ ವ್ಯರ್ಥ ಮಾಡ್ತಾ ಇದ್ದೀರಾ, ಹೊರಡಿ. ಹೀಗೆ ಏಟ್ ಕೊಡ್ಲಲ್ಲ ಚಂದ್ರಿಕಾ. ಎಲ್ಲಿ ಗಂಗಾ ತಪ್ಪಿಸ್ಕೊಂಡ್ರು, ದೇವಸ್ಥಾನದಲ್ಲಿ ನಿತ್ಯ ತಪ್ಪಿಸ್ಕೊಳಲ್ಲ. ಬನ್ರಿ. ಏನ್ ಯಜಮಾನ್ರೆ, ಗುಡಿಗೆ ಬರಲ್ಲ ಅಂದವರು ನನ್ನ ಬಾ ಅಂತ ಮುದ್ದಾಗಿ 3 ಸಲ ಕರೆದ್ರಿ. ಗಂಗಾ ಗಂಗಾ ಅಲ್ಮೇಲು ಗಂಗಾ ಅಂತ ಎಷ್ಟು ಚೆನ್ನಾಗಿ ಕರೆದ್ರು. ನಾನು ಆಸೆ ಪಟ್ಟಿದ್ಕಿಂತ ಹೆಚ್ಚೇ ಮಾಡ್ತಾ ಇದ್ದೀರಾ. ಸಂತೋಷ ಆಗ್ತಾ ಇದೆ ಯಜಮಾನ್ರೆ. ಹೋಗೋಣ ಬನ್ನಿ ಸರ್. ನಡಿಯ, ನೀವು ಬನ್ನಿ. ಎಲ್ರು ಅಲ್ಲಿದ್ದಾರೆ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ ಸರ್? ಭಯ ಆಗ್ತಿದೆ ನಾಣಿ. ಸರ್, ನಿಮ್ ಬಾಯಿಂದ ಭಯ ಅನ್ನೋ ಪದನ ಅದೇನೋ ಪ್ರೋವರ್ಬ್ ಹೇಳ್ತಾರಲ್ಲ ನಾಣಿ, ವಸುದೇವನ್ ಅಂತವನೇ ವಾಸುದೇವನ್ ಕಾಲ್ ಹಿಡ್ಕೊಂಡ ಅಂತ. ಹಾಗಾಗಿದೆ ನನ್ನ ಸಿಚುವೇಶನ್. ಈಗ ಏನಾಯ್ತು ಸರ್? ಯಾಕೆಷ್ಟು ಎದುರ್ತಿದ್ದೀರಿ? ಅದ್ ಯಾರಿಗೆ ಎದುರ್ತಿದ್ದೀರಿ? ನೆನ್ನೆ ತನಕ ಕಾನ್ಫಿಡೆಂಟ್ ಆಗೇ ಇದ್ದೆ ನಾಣಿ, ಆದ್ರೆ ಮಾರ್ನಿಂಗ್ ಇಂದ ಇಲ್ಲಿ ತನಕ 3 ಸಲ ಸೋತಿದ್ದಕ್ಕೆ ಡಿಪ್ರೆಷನ್ ಆಗ್ತಿದೆ. 3 ಸಲ ಸೋತಿದ್ದೀರಾ? ಯಾವಾಗ ಸರ್? ಗೊತ್ತಿಲ್ದೆ ಕೇಳ್ತಿದ್ಯಾ, ಗೊತ್ತಿದ್ದು ಕೇಳ್ತಿದ್ಯಾ? ರಾಮ ರಾಮ, ಗೊತ್ತಿಲ್ದೆ ಕೇಳಿದ್ದು ಸರ್. ಮೊದಲನೇ ಸಲ ಅವಳು ಕೊಟ್ಟು ಆರತಿ ತಗೊಂಡೆ. ಹೌದೌದು. 2ನೇ ಸಲ ಅಕ್ಷತೆ ಪ್ಲೇಟ್ ಎಗರಿಸಿ ಡೈರೆಕ್ಟ್ ಆಗಿ ತಲೆ ಮೇಲೆ ಹಾಕ್ದೆ. ಕರೆಕ್ಟೇ ಸರ್. 3ನೇ ಸಲ ಗುಡಿಗೆ ಬರಲ್ಲ ಅಂತಂದವನು ಅಜ್ಜಿ ಅರ್ಜೆಂಟ್ ಮಾಡಿದ್ದಕ್ಕೆ ಅವಳಿಗೆ ಬೇಗ ಬಾ ಅಂತ ಸ್ವಂತ ನನ್ ಬಾಯಲ್ಲೇ ಕರೆದೆ. ಅದನ್ನ ನಾನು ಕೇಳಿದೆ ಸರ್. ಇಷ್ಟ ಆಯ್ತಲ್ಲ ನಾಣಿ, ಇನ್ನೇನಾಗುತ್ತೋ ಅಂತ ಭಯ ಆಗ್ತಿದೆ ನಾಣಿ. ನಡೆದಿದ್ದೆಲ್ಲ ಒಳ್ಳೇದೇ ಅಲ್ವಾ ಸರ್, ಭಯ ಯಾಕೆ? ನಾನೇ ಸೋತೋದ್ನಲ್ಲ. ಇಲ್ಲ ಸರ್, ಮೇಡಮ್ ಗೆದ್ದಿದ್ದಾರೆ ಅಂದ್ರೆ ನೀವು ಗೆದ್ದಾಗೆ. ಅವಳನ್ನ ನಾನ್ ಗೆಲ್ಬೇಕು ಅನ್ಕೊಂಡ್ರೆ ಅವಳು ಗೆದ್ರೆ ನಾನ್ ಗೆದ್ದೆ ಅಂತೀಯಲ್ಲ ನಾಣಿ. ಅಂದ್ರೆ ಸರ್, ಅದು ಇಷ್ಟಕ್ಕೆಲ್ಲ ಕಾರಣ ನೀನೇ ನಾಣಿ. ನೀನ್ ನನ್ನ ಹತ್ರ ನೈಟ್ ಕೇಕ್ ಕಟ್ ಮಾಡಿಸ್ತಾ ಇದ್ದಿದ್ರೆ ಆ ಮಂಕಿ ಗಂಗಾಗೆ ಇಷ್ಟೊಂದು ಧೈರ್ಯನೇ ಬರ್ತಿರ್ಲಿಲ್ಲ.
ಬೆಟ್ಟ ಬಂದು ಇರುವೆ ಮೇಲೆ ಬಿದ್ದಾಗೆ ನೀವು ಬಂದು ನನ್ನ ಮೇಲೆ ಬೀಳ್ತಿದ್ದೀರಾ. ನಾನೆಲ್ಲೋ ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತ. ನೀನ್ ನನಗೇನ್ ಸರ್ಪ್ರೈಸ್ ಮಾಡೋದು? ಅವಳನ್ನ ಎಂಕರೇಜ್ ಮಾಡಿದೆ, ನನ್ನನ್ನು ಸೋಲ್ಸೋದಕ್ಕೆ. ಎಂತ ಮಾತು ಹೇಳ್ಬಿಟ್ರಿ ಸರ್. ನಾನು ನಿಮ್ಮ ಕಟ್ಟಪ್ಪ ಸರ್. ನನ್ನ ಮುಂದೆ ಹೀಗೆ ಹೇಳ್ತೀಯಾ, ಆಮೇಲೆ ಹೋಗಿ ಅವಳಿಗೆ ಸಪೋರ್ಟ್ ಮಾಡ್ತೀಯಾ? ಸರ್, ನಿಮ್ಮ ಉಪ್ಪು ಖಾರ ತಿಂದಿರೋ ವಿಶ್ವಾಸ ನನಗಿದೆ. ಹಾಗಾದ್ರೆ ಇಲ್ಲಾದ್ರೂ ನನ್ನ ಗೆಲ್ಸು. ಓಕೆ ಸರ್. ನನ್ ಜೊತೆಗೆ ಇದ್ದು ನನ್ನ ಸಪೋರ್ಟ್ ಮಾಡು. ಮಾಡ್ತೀನಿ ಸರ್. ವೆರಿ ಗುಡ್. ಮತ್ತೆ ಅವಳ ಕಡೆ ಹೋದ್ಯೋ? ಖಂಡಿತ ಹೋಗಲ್ಲ ಸರ್. ಹೋಗಲ್ಲ ಅಂದ್ರೆ ಹೋಗಲ್ಲ. ನಾಣೆಯವ್ರೇ. ಮೇಡಮ್. ಏ ನಾಣಿ. ಸರ್, ಈಗಷ್ಟೇ ಹೇಳ್ದಲ್ಲಯ್ಯ ಹೋಗಲ್ಲ ಅಂತ ಹೇಳಿ ಆಗ್ಲೇ ಹೋಗ್ತಿದ್ಯಾ? ನಾಣೆಯವ್ರೇ. ಓ ಮೇಡಮ್. ಹೋಗ್ಬಾರ್ದು, ನನ್ ಜೊತೆನೆ ಇರು. ಸರ್, ಆ ಸೀತಾರಾಮರು ಪುಷ್ಪಕ ವಿಮಾನದಲ್ಲಿ ತಿರುಗಿ ಅಯೋಧ್ಯೆಗೆ ಕಾಲಿಟ್ರು. ಜನರೆಲ್ಲ ಜೈ ಜಯಕಾರ ಮಾಡಿ ಅವರಿಗೆ ಸ್ವಾಗತ ಕೋರ್ತಾ ಜಗದಾನಂದಕಾರಕ ಜಯ ಜಾನಕಿ ಪ್ರಾಣನಾಯಕ ಶುಭ ಸ್ವಾಗತ ಪ್ರಿಯ ಪರಿಪಾಲಕ. ಹಾಗೆ ಅಯೋಧ್ಯೆ ಸೇರಿರೋ ಶ್ರೀರಾಮ ಒಂದು ಶುಭ ಮುಹೂರ್ತದಲ್ಲಿ ಅಯೋಧ್ಯೆಯ ಸಿಂಹಾಸನಾನ ತನ್ನ ಪ್ರಜೆಗಳ ಹೃದಯ ಸಿಂಹಾಸನಾನ ಏರಿ ಜನರೆಲ್ಲರನ್ನೂ ಪರಿಪಾಲಿಸಿದ. ಇಲ್ಲಿಗೆ ಶ್ರೀ ಸೀತಾರಾಮ ಕತೆ ಸಮಾಪ್ತಿ. ಈ ಕತೆ ಕೇಳಿದವ್ರಿಗೆ ಹೇಳ್ದವ್ರಿಗೆ ಸುಖ ಸಂತೋಷ ಸಿರಿ ಸಂಪತ್ತು ಸಿಕ್ಕಿ ಆಯುರಾರೋಗ್ಯದಿಂದ ಬದುಕ್ತಾರೆ. ಏನ್ರಿ ಭಾಗವತ್ರೆ, ಸ್ವಲ್ಪ ನಿಲ್ಲಿ. ಕತೆ ಆಗ್ಲೇ ಮುಗ್ದೋಯ್ತಾ? ಮುಗೀತಲ್ಲಪ್ಪ. ಇನ್ನೂ ಇದೆ. ಇನ್ನೂ ಇದೆಯಾ? ಏನಿದೆ? ಸ್ವಲ್ಪ ಅಲ್ಲಿ ನೋಡಿ. ಕುತ್ತಿಗೆಗೆ ಹಾಕ್ಬೇಕು. ಹಾಗೆ ಆಗ್ಲಿ. ಎಲ್ಲ ನೀವೇ ಇಟ್ಕೊಳ್ಳಿ, ಹೇಳ್ತೀನಿ. ಸ್ವಲ್ಪನೂ ತಪ್ಪಾರ್ದು. ಅಮ್ಮ ಅಮ್ಮ, ಎಲ್ರಿಗೂ ಒಂದು ಚಿಕ್ಕ ವಿಜ್ಞಾಪನೆ. ಇವತ್ತು ಎಂಥ ಶುಭ ದಿನ. ಶ್ರೀರಾಮನವಮಿಯ ಹಬ್ಬ. ಆನಂದ ಉತ್ಸಾಹದಿಂದ ಸೀತಾರಾಮನ ಕಲ್ಯಾಣ ನಡೆಸೋದಿಕ್ಕೆ ಸೂರ್ಯದೇವರ ಕುಟುಂಬ ಇಲ್ಲಿಗೆ ಬಂದಿದೆ. ಕಲ್ಯಾಣ ಮಾಡಬೇಕಾಗಿರೋ ದಂಪತಿಗಳು ನಮ್ಮ ಮಧ್ಯನೇ ಇದ್ದಾರೆ. ಇವ್ರನ್ನ ಒಂದ್ಸಲ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹೋಗಿ ಮೇಡಮ್. ಯೋಚನೆ ಮಾಡ್ತಾ ಇದೆಯಲ್ಲ ಜೈ, ಹೋಗು. ಬನ್ನಿ ಸ್ವಾಮಿ, ಹೋಗಿ ಬನ್ನಿ. ಹೋಗಿ ಮೇಡಮ್, ನೀವು ಹೋಗಿ. ಆಹಾ, ನಾಣಿ ಸರ್, ಹೇಗಾಕೋದು? ಗಂಟ್ ಹಾಕ್ಬಿಡಿ ಸರ್. ವಾಟ್? ಜನ ನೋಡ್ತಿದ್ದಾರೆ. ಹಾಕ್ಬಿಡಿ.
ಶುಭವಾಗಲಿ. ಥ್ಯಾಂಕ್ ಯು ಯಜಮಾನ್ರೆ. ನಾನ್ ಕೇಳ್ದೆ ಇದ್ರು ನನ್ ಕುತ್ತಿಗೆಗೆ ಮಂಗಳಸೂತ್ರ ಕಟ್ಟಿದ್ರಿ. ಅದು ಮಂಗಳಸೂತ್ರ ಅಲ್ಲ, ಮುತ್ತಿನ ಹಾರ. 3 ಗಂಟೆ ಹಾಕಿದ್ರೆ ಮಂಗಳಸೂತ್ರನೇ. ನಿಜವಾದ ಕೆಲಸ ಯಾವಾಗ? ಇಲ್ಲಿಗ ರೂಪ ನಿತ್ಯ ಬರ್ತಾರೆ ಅಂತೀಯಾ? ಖಂಡಿತ ಬರ್ತಾರೆ. ಅವರಿಬ್ರು ಬಂದೇ ಬರ್ತಾರೆ. ಅವ್ರು ಬಂದು ನಾನು ಹಾಕಿರೋ ಪದ್ಮವ್ಯೂಹದಲ್ಲಿ ಸಿಕ್ಬೀಳ್ತಾರೆ. ಅವ್ರು ಈ ದೇವಸ್ಥಾನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದ್ಸಲ ಯೋಚನೆ ಮಾಡು ನಿತ್ಯ. ಇದು ನನ್ಗೆ ದೇವಸ್ಥಾನ ತರ ಕಾಣಿಸ್ತಿಲ್ಲ, ಹುಲಿ ಗುಹೆ ಹಾಗೆ ಕಾಣಿಸ್ತಿದೆ. ನಿನ್ನ ಹಿಡಿಯೋದಕ್ಕೆ ಚಂದ್ರಿಕಾ ಮಾಡಿರೋ ಪದ್ಮವ್ಯೂಹ ತರ ಕಾಣಿಸ್ತಿದೆ. ಐ ಡೋಂಟ್ ಕೇರ್ ಮಾಮ್. ಅವಳ ಪ್ಲಾನ್ ಏನಾದ್ರೂ ಇರ್ಬೋದು. ಗಂಗನ ಕಾಪಾಡೋದೇ ನನ್ ಪ್ಲಾನ್. ಅವಳನ್ನ ಕಾಪಾಡಕ್ ಹೋಗಿ ನೀನ್ ಸಿಕ್ಕಾಕೊಳ್ತೀಯೇನೋ ಅಂತ ನನಗ್ ಭಯ. ನನಗಿಲ್ದಿರೋ ಭಯ ನಿನಗ್ ಯಾಕೆ ಮಾಮ್? ಇವತ್ತು ನಾನು ಆ ಚಂದ್ರಿಕಾನು ಡಿಸೈಡ್ ಆಗ್ಬೇಕು. ಬಾ ನಿತ್ಯ. ಚಂದ್ರಿಕಾ, ನಿತ್ಯ ಎಲ್ಲಿ? ಹೌದು, ನಿತ್ಯ ಎಲ್ಲಿ? ಇವತ್ತು ತುಂಬಾ ಖುಷಿ ಆಗ್ತಿದ್ಯಮ್ಮ. ಜೈ ನಿನ್ ಕುತ್ತಿಗೆಗೆ ಮುತ್ತಿನ ಹಾರ ಕಟ್ಟ, ಮನೆಯಲ್ಲಿ ಅಕ್ಷತೆ ಹಾಕ್ದ, ಇಬ್ರು ವಿಗ್ರಹ ಹಿಡ್ಕೊಂಡು ಪ್ರದಕ್ಷಿಣೆ ಕೂಡ ಮಾಡಿದ್ರಿ. ಹೌದು, ನಿನ್ ಕೈಯಲ್ಲಿ ಸೀತಮ್ಮನ್ ವಿಗ್ರಹ ಇರ್ಬೇಕಿತ್ತಲ್ಲ, ಎಲ್ಲಿ? ಅತ್ಗೆ ನೀವಿದ್ದೀರಲ್ಲ, ಗಂಗಾ ಎಲ್ಲಿ? ಆಗ್ಲಿಂದ ಇಲ್ಲಿ ನಾನು ಒಬ್ಳೇ ಇದ್ದೀನಿ. ಗಂಗಾ ಎಲ್ಲಿದ್ದಾಳೆ? ಅದೇನು, ನಾನು ಗಂಗಾ ಕೈ ಹಿಡ್ಕೊಂಡಲ್ವಾ ಬಂದಿದ್ದು? ನೀವು ನನ್ ಕೈ ಹಿಡ್ಕೊಂಡ್ ಬರ್ತಿದ್ದೀರಾ, ಬೇಕಾದ್ರೆ ನೋಡಿ. ನಿಮ್ಗೆ ಸೊಸೆ ಮೇಲೆ ಪ್ರೀತಿ ಹೆಚ್ಚಾಗಿ ನನ್ನೇ ಗಂಗಾ ಅನ್ಕೊಂಡಿದ್ದೀರಾ. ಗಂಗಾ ಜೈ ಜೊತೆ ಹೋಗ್ತಿದ್ದಾಳೆ, ಅಲ್ಲಿ ನೋಡಿ. ಇವತ್ತು ನಿಮ್ ಸಂತೋಷ ಮಿತಿ ಮೀರಿರೋ ಹಾಗಿದೆ. ಒಂದೊಂದ್ಸಲ ಹಾಗೆ ಸಂತೋಷ ಹೆಚ್ಚಾದ್ರೆ ಇಲ್ದಿದ್ದು ಇರೋ ಹಾಗೆ, ಇರೋದು ಇಲ್ದಿದ್ದ ಹಾಗೆ ಅನ್ಸುತ್ತೆ. ಬನ್ನಿ. ಏನತ್ಗೆ ಎಲ್ಲ ಕನ್ಫ್ಯೂಸ್ ಅನಿಸ್ತಿದ್ಯಾ? ಗಂಗಾ ಕೈ ಹಿಡ್ಕೊಂಡಿರೋ ನಿಮ್ಗೆ ರೂಪಾ ಕೈ ಹೇಗ್ ಬಂತು ಅಂತ ಅನ್ಕೋತಿದ್ದೀರಾ? ನೀವು ಹಿಡ್ಕೊಂಡಿದ್ದು ಆ ಗಂಗಾನಲ್ಲ, ನಿತ್ಯನ.